ಹರೇ ಕೃಷ್ಣ. ಓಕೆ, ಇವತ್ತು 9ನೇ ಅಧ್ಯಾಯ ಶ್ಲೋಕ 34. ಸಾಮಾನ್ಯವಾಗಿ ಹರೇ ಕೃಷ್ಣ ಮಕ್ಕಳೆಲ್ಲ ಮೇಲೆ ಹೋಗಬೇಕು. ಇಲ್ಲಿ ಕೂತ್ಕೊಂಡಿದ್ರೆ ನಮ್ಮ ಕ್ಲಾಸು ಆಗಲ್ಲ, ಅವ್ರಿಗೂ ಉಪಯೋಗ ಆಗಲ್ಲ. ಮೇಲೆ ಹೋದರೆ ಅವರು ಒಂದು ಸ್ವಲ್ಪ ಏನಾದ್ರು ಕಲಿಬೋದು. ಅವಳೇ ಬೇರೆ ಕ್ಲಾಸ್ ಮಾಡ್ತಾಳೆ. ಓಕೆ, ಭಗವದ್ಗೀತೆಯ ಸಾರ ಏನು ಅಂದರೆ ಏನು ಹೇಳ್ತೀವಿ ನಾವು? ಭಗವದ್ಗೀತೆಯ ಸಾರ ಏನು? ಒಂದು ಶ್ಲೋಕದಲ್ಲಿ ಭಗವದ್ಗೀತೆಯಲ್ಲಿರೋ ಸಂದೇಶವನ್ನು ನಾವು ಯಾರಿಗಾರು ಹೇಳಬೇಕು ಅಂದರೆ ಭಗವದ್ಗೀತೆಯಲ್ಲಿ ಏನಿದೆ? ಏನು ಸಂದೇಶ ಇದೆ ಭಗವದ್ಗೀತೆಯಲ್ಲಿ? ಹಾಂ, ಭಗವದ್ಗೀತೆಯಲ್ಲಿ ಏನಿದೆ ಅಂದರೆ ಗೀತಾ ಸಂದೇಶ ಅಂದರೆ ಏನರ್ಥ? ಹಾಂ ಹಾಂ ಶರಣಾಗತರಾಗೋದು. ಓಕೆ, ಶರಣಾಗತರಾಗೋ ಉದ್ದೇಶ ಏನು? ಜೀವನ ಹೇಗೆ ನಡೆಸಬೇಕು. ಓಕೆ, ಹಾಂ, ಅಧ್ಯಾತ್ಮ ಮಾರ್ಗ ಆಯಿತು. ಅಂದರೆ ಏನು ಮಾಡಬೇಕು ಜೀವನದಲ್ಲಿ ಅನ್ನೋದು ಭಗವದ್ಗೀತೆಯ ಸಾರ. 18ನೇ ಅಧ್ಯಾಯದಲ್ಲಿ ಕೃಷ್ಣ ಒಂದು ಪ್ರಸಿದ್ಧವಾದ ಶ್ಲೋಕ ಹೇಳ್ತಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸರ್ವಧರ್ಮಾನ್ ಪರಿತ್ಯಜ್ಯ. ಏನೇನು ಧರ್ಮ ಇದೆ? ಯಾವ್ಯಾವ ಥರ ಧರ್ಮ ಇದೆ? ಶರೀರ ಧರ್ಮ, ಮನೋಧರ್ಮ. ಮನೋಧರ್ಮಕ್ಕೂ ಶರೀರ ಧರ್ಮಕ್ಕೂ ಏನು ವ್ಯತ್ಯಾಸ? ಓಕೆ, ಅರೆ ಮನಸ್ಸು ಕೂಡ ಶರೀರದ ಭಾಗನೇ. ಸೊ ಶರೀರ ಧರ್ಮ ಅಂದರೆ ಶರೀರ ಧರ್ಮದಲ್ಲಿ ಮನೋಧರ್ಮನೂ ಇನ್ಕ್ಲೂಡ್ ಆಗೋಗಿದೆ. ಬೇರೆ ಏನು ಥರ ಧರ್ಮ ಇದೆ? ಏನೇನು ಧರ್ಮ ಇದೆ ಜಗತ್ತಿನಲ್ಲಿ? ಹಾಂ, ವರ್ಣಾಶ್ರಮ ಧರ್ಮ ಇದೆ. ವರ್ಣಾಶ್ರಮ ಧರ್ಮ ಅಂದರೆ ಏನರ್ಥ? 4 ವರ್ಣಗಳು, 4 ಆಶ್ರಮಗಳು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಪುರುಷ ಧರ್ಮ, ಸ್ತ್ರೀ ಧರ್ಮ, ಸಮಾಜ ಧರ್ಮ, ಏನು ಧರ್ಮ? ರಾಷ್ಟ್ರ ಧರ್ಮ. ಇದೆಲ್ಲ ನಾವು ಸೃಷ್ಟಿ ಮಾಡ್ಕೊಂಡಿರೋದು. ಆದರೆ ಕೌಟುಂಬಿಕ ಧರ್ಮ ಕೃಷ್ಣ ಹೇಳ್ತಾ ಇದ್ದಾನೆ ಈ ಒಂದು ಶ್ಲೋಕದಲ್ಲಿ, ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲವನ್ನು ತ್ಯಜಿಸಿ, ಮಾಮೇಕಂ ಶರಣಂ ವ್ರಜ, ಕೇವಲ ನನ್ನನ್ನು ಮಾತ್ರ, ನನಗೆ ಶರಣಾಗತರಾಗಿ, ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ, ನಾನು ನಿಮ್ಮನ್ನು ಎಲ್ಲ ಪಾಪಗಳಿಂದ ಮುಕ್ತ ಮಾಡ್ತೀನಿ. ಮಾ ಶುಚಃ, ಯೋಚನೆ ಮಾಡಬೇಡಿ, ಟೆನ್ಷನ್ ಮಾಡ್ಕೋಬೇಡಿ. ಯಾಕೆಂದರೆ ಧರ್ಮವನ್ನು ತ್ಯಜಿಸೋದು ಅಂದರೆ ವೈದಿಕ ಪದ್ಧತಿಯ ಪ್ರಕಾರ ಧರ್ಮವನ್ನು ತ್ಯಜಿಸಿದಾಗ ಪಾಪ. ಅದು ಧರ್ಮವನ್ನು ತ್ಯಜಿಸೋದು ಪಾಪ. ಸೊ ಕೃಷ್ಣ ಹೇಳ್ತಾ ಇದ್ದಾನೆ, ಸರಿ, ನಾನೇ ಹೇಳ್ತಾ ಇದ್ದೀನಿ, ಎಲ್ಲ ಧರ್ಮಗಳನ್ನು ಬಿಟ್ಬಿಡಿ, ಕೇವಲ ನನ್ನ ಹತ್ರ ಬನ್ನಿ. ಸೊ ಇದರಲ್ಲಿ ಇನ್ನೊಂದು ಧರ್ಮ ಇದೆ, ಹಣ ಸಂಪಾದನೆ ಮಾಡೋ ಧರ್ಮ. ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ಎಲ್ಲ ಧರ್ಮಗಳನ್ನು ತ್ಯಜಿಸಿ ನನ್ನ ಹತ್ರ ಬನ್ನಿ ಅಂತ. ಸೊ ಇದು ನಮಗೆ ಕಷ್ಟ ಅಲ್ವಾ? ನಮಗೆ ಯೋಚನೆ, ನಾನು ಕೆಲಸ ಮಾಡಲಿಲ್ಲ ಅಂದರೆ ನನ್ನ ಕುಟುಂಬ ಯಾರು ನೋಡ್ಕೋತಾರೆ? ಅಂದರೆ ಕೃಷ್ಣನ ಮಾತಿನಲ್ಲಿ ನಮಗೆ ಸಂಪೂರ್ಣ ನಂಬಿಕೆ ಇಲ್ಲ. ನಾನೇ ನನ್ನ ಮನೆಯನ್ನು ನಡೆಸ್ತಾ ಇರೋದು ಯಾರು? ನಾನು.
ಅನ್ನೋ ಇನ್ನೂ ಮೋಹದಲ್ಲಿದ್ದೀವಿ, ಅಜ್ಞಾನದಲ್ಲಿದ್ದೀವಿ. ಹಾಗಾಗಿ ನಮಗೆ ಸಂಪೂರ್ಣವಾಗಿ ಈ ಶ್ಲೋಕವನ್ನು ಸ್ವೀಕಾರ ಮಾಡೋದಕ್ಕಾಗಲ್ಲ. ತುಂಬ ಸಮಯ ಬೇಕು. ಈ ಒಂದು ಶ್ಲೋಕವನ್ನು ನಾವು ಸ್ವೀಕಾರ ಮಾಡಬೇಕು ಅಂದರೆ ಜೀವನದಲ್ಲಿ ಕೆಲವೊಮ್ಮೆ, ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಇನ್ನೊಂದು ಶ್ಲೋಕ ಹೇಳ್ತಾನೆ, ಬಹುನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಂ ಇತಿ. ವಾಸುದೇವನೇ ಸರ್ವಸ್ವ ಅವನೇ, ನಾನಲ್ಲ. ನಾನು ಸದ್ಯದ ಕಾರಣ ಅಷ್ಟೇ, ಇಮಿಡಿಯೇಟ್ ಕಾರಣ ನಾನು ಆಗಿರಬಹುದು ಅಷ್ಟೇ. ಆದರೆ ಅವನು ಪರಮ ಕಾರಣ. ಆದರೆ ಈ ನಂಬಿಕೆಗೆ ಬರೋದಕ್ಕೆ ನಮಗೆ ಬಹಳ ಸಮಯ ತಗೊಳ್ಳುತ್ತೆ. ಸೊ ಕೃಷ್ಣ ಅದಕ್ಕೆ ಇನ್ನೊಂದು ಶ್ಲೋಕವನ್ನು ಹೇಳ್ತಾನೆ 9ನೇ ಅಧ್ಯಾಯದಲ್ಲಿ. ಇವಾಗ ಇವತ್ತಿನ ಚರ್ಚೆಯ ವಿಷಯ 34ನೇ ಶ್ಲೋಕ, 9ನೇ ಅಧ್ಯಾಯ 34ನೇ ಶ್ಲೋಕ. ಸ್ವಲ್ಪ ಸುಲಭವಾದ ಮಾರ್ಗವನ್ನು ಕೊಡ್ತಾ ಇದ್ದಾನೆ. ಅಂದರೆ ಆ ಶರಣಾಗತಿಯನ್ನು ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯವಾಗುವಂಥ ಮಾರ್ಗ. ಒಂದು ಸ್ವಲ್ಪ ಶರಣಾಗತಿ ಇದ್ದರೆ ಈ ಒಂದು ಶ್ಲೋಕವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೋದು. ಆಮೇಲೆ ಈ ಶ್ಲೋಕವನ್ನು ಚೆನ್ನಾಗಿ ಅಳವಡಿಸ್ಕೊಂಡಾಗ ಕೊನೆಗೆ ಆ ಇನ್ನೊಂದು ಶ್ಲೋಕವನ್ನು ಕೂಡ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಇವತ್ತು ನಮ್ಮ ಹಲವಾರು ಇಲ್ಲಿ ಭಕ್ತರು, ನಾವು ಹೋದವಾರ ಅನೌನ್ಸ್ ಮಾಡ್ದಂಗೆ ಭಕ್ತಿ ಸ್ಟೆಪ್ಸ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಅವರೆಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಭಗವಂತನ ಕೃಪೆಗೆ ಪಾತ್ರರಾಗ್ತಾರೆ. ತಮ್ಮ ಆಧ್ಯಾತ್ಮಿಕ ಜೀವನವನ್ನು ಗಂಭೀರವಾಗಿ ನಡೆಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಹೆಜ್ಜೆಯನ್ನು ಎಲ್ಲರೂ ಇಡ್ತಾ ಇದ್ದಾರೆ. ಹೆಜ್ಜೆಗೆ ಬಹಳ ಪೂರಕವಾಗಿರುವಂಥ ಶ್ಲೋಕ, ಜೀವನದ ಗುರಿ. ಸೊ ಈ ಶ್ಲೋಕದಲ್ಲಿ ಕೃಷ್ಣ ನಾವು ನಿಜವಾಗ್ಲೂ ಜೀವನದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾನೆ. ಎಲ್ಲರೂ ರಿಪೀಟ್ ಮಾಡಿ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತ್ವೈವಂ ಆತ್ಮಾನಂ ಮತ್ಪರಾಯಣಃ ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತ್ವೈವಂ ಆತ್ಮಾನಂ ಮತ್ಪರಾಯಣಃ ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತ್ವೈವಂ ಆತ್ಮಾನಂ ಮತ್ಪರಾಯಣಃ. ಓಕೆ, ತುಂಬ ಒತ್ತುಗಳಿದೆ. ಹೇಳೋರು ಸ್ವಲ್ಪ ನಿಧಾನಕ್ಕೆ ಹೇಳಿ ಶ್ಲೋಕವನ್ನು, ಅರ್ಜೆಂಟಲ್ಲಿ ಹೇಳಿಬಿಡಿ. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತ್ವೈವಂ ಆತ್ಮಾನಂ ಮತ್ಪರಾಯಣಃ. ಓಕೆ, ಗುಡ್. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತ್ವೈವಂ ಆತ್ಮಾನಂ ಮತ್ಪರಾಯಣಃ. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತ್ವೈವಂ ಆತ್ಮಾನಂ ಮತ್ಪರಾಯಣಃ. ಅಂತಾಜಿ
ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತ್ಯೈವಂ ಆತ್ಮಾನಂ ಮತ್ಪರಾಯಣಃ ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತ್ವೈವಂ ಆತ್ಮಾನಂ ಮತ್ಪರಾಯಣಃ ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತ್ವೈವಂ ಆತ್ಮಾನಂ ಮತ್ಪರಾಯಣಃ ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತ್ವೈವಂ ಆತ್ಮಾನಂ ಮತ್ಪರಾಯಣಃ. ಓಕೆ. ಮನ್ಮನಾ ಭವ ಮದ್ಭಕ್ತೋ. ಮನ್ಮನ ಅಂದರೆ ಮನಸ್ಸಿನಲ್ಲಿ ಮನ ಮತ್ತಂದರೆ ನನ್ನನ್ನು ನಿನ್ನ ಮನಸ್ಸಿನಲ್ಲಿ ಇಟ್ಕೊಂಡು, ಮನ್ಮನ ಅಂದರೆ ನನ್ನನ್ನು ನಿನ್ನ ಮನಸ್ಸಿನಲ್ಲಿ ಇಟ್ಕೊಂಡು, ಮದ್ಭಕ್ತೋ ಮನ್ಮನ ಭವ ಮದ್ಭಕ್ತೋ, ನನ್ನನ್ನು ನಿನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಏನಾಗಬೇಕು ನೀನು? ನನ್ನ ಭಕ್ತನಾಗು. ಮದ್ಯಾಜಿ, ಯಾಜಿ ಅಂದರೆ ಆರಾಧನೆ. ಮದ್ಯಾಜಿ, ನನ್ನನ್ನು ಆರಾಧಿಸು. ಮಾಂ ನಮಸ್ಕುರು, ನನಗೆ ನಮಸ್ಕಾರಗಳನ್ನು ಮಾಡು. ಮಾಮ ಏವ ಏಷ್ಯಸಿ, ಮಾಂ ಏವ ಏಷ್ಯಸಿ ಅಂದರೆ ಬರ್ತೀಯ. ಎಲ್ಲಿಗೆ ಬರ್ತೀಯ? ಮಾಮೇವ, ನನ್ನ ಹತ್ರನೇ ಬರ್ತೀಯ, ಇನ್ನೆಲ್ಲೂ ಹೋಗಲ್ಲ, ನನ್ನ ಹತ್ರನೇ ಬರ್ತೀಯ. ಯಾಕೆ? ಯುಕ್ತ್ವ ಏವಂ. ಯುಕ್ತ್ವ ಅಂದರೆ ಯುಕ್ತ, ಯೋಗ ಮತ್ತು ಅದೇ ಪದ. ಯುಕ್ತ ಅಂದರೆ ಜೋಡಣೆ. ಯಾಕೆ? ಈ ರೀತಿ ಯಾವಾಗಲೂ ನನ್ನ ಜೊತೆ ನನ್ನ ಯೋಗದಲ್ಲಿ ಇರೋದರಿಂದ ನಿಶ್ಚಯವಾಗಿಯೂ ನೀನು ನನ್ನಲ್ಲಿಗೆ ಬರುವೆ. ಮತ್ತು ಆತ್ಮಾನಂ ಮತ್ಪರಾಯಣ ಅಂದರೆ ನಿನ್ನ ಆತ್ಮವನ್ನು, ಆ ಆತ್ಮದ ಮಟ್ಟದಲ್ಲಿ ಭಕ್ತಿಯನ್ನು ಮಾಡ್ತಾಯಿದ್ದೀವಿ ಅಂತ ಅರ್ಥ. ಅಂದರೆ ಭಕ್ತಿ ಅನ್ನೋದು ಆತ್ಮದ ಕಾರ್ಯ. ಓಕೆ, ಇದು ಅನುವಾದವನ್ನು ಒಂದು ಸತಿ ಹೇಳ್ತೀನಿ. ಸದಾ ನನ್ನನ್ನು ನಿನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನನ್ನ ಭಕ್ತನಾಗು, ನನಗೆ ನಮನಗಳನ್ನು ಅರ್ಪಿಸು ಮತ್ತು ನನ್ನನ್ನು ಆರಾಧಿಸು. ನನ್ನಲ್ಲಿ ಸಂಪೂರ್ಣವಾಗಿ ಲೀನವಾಗಿದ್ದು ನೀನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವೆ. ಸಂಪೂರ್ಣವಾಗಿ ಲೀನರಾಗಿರಬೇಕು, ನಾವು ಲೀನವಾಗಬೇಕು ಕೃಷ್ಣನಲ್ಲಿ. ಇಲ್ಲಿ ಒಂದು ಆತ್ಮಾನಂ ಮತ್ಪರಾಯಣ ಅಂದರೆ ನಿನ್ನ ಆತ್ಮವನ್ನು ನನ್ನ ಭಕ್ತಿಯಲ್ಲಿ ತೊಡಗಿಸು ಅಂತ. ಅದನ್ನು ನಾನು ಕೊನೆಯಲ್ಲಿ ವಿವರಿಸ್ತೀನಿ, ಅದರ ಅರ್ಥ ಏನು ಅಂತ. ಬಟ್ ಒಟ್ಟು ವಿಷಯ ಏನು? ಕೃಷ್ಣ ಇಲ್ಲಿ ಹೇಳ್ತಾ ಇರೋದು ನನ್ನ ಭಕ್ತನಾಗು. ಕೃಷ್ಣನ ಭಕ್ತನಾಗಬೇಕು ನಾವು. ಅದೇ ಜೀವನದ ಗುರಿ, ಜೀವನದ ಉದ್ದೇಶನೇ ಅದು. ನಾವು ಈ ಭೌತಿಕ ಜಗತ್ತಿಗೆ ಬಂದಿರೋ ಉದ್ದೇಶ ಇದು. ಜನ್ಮ ಜನ್ಮಾಂತರಗಳಿಂದ ನಾವು ಇಲ್ಲೇ ಪರದಾಡ್ತಾ ಇದ್ದೀವಿ, ಅಲ್ದಾಡ್ತಾ ಇದ್ದೀವಿ. ನಾಯಿ, ಬೆಕ್ಕು, ಹಂದಿ ಎಲ್ಲ ತರಹ ದೇಹಗಳನ್ನು ಸ್ವೀಕರಿಸಿ ಕೊನೆಗೆ
ಈ ಅತ್ಯಮೂಲ್ಯವಾದ ಮಾನವ ಜನ್ಮಕ್ಕೆ ಬಂದಿದ್ದೀವಿ. ಈ ಅತ್ಯಮೂಲ್ಯ ಮಾನವ ಜನ್ಮವನ್ನು ನಾವು ಪ್ರಾಣಿಗಳ ಥರ ಜೀವಿಸಿದ್ರೆ ಮಾನವ ಜನ್ಮದಲ್ಲಿ ನಮಗೆ ಮತ್ತೆ ಪ್ರಾಣಿಗಳ ಜನ್ಮ ಸಿಕ್ಬಿಡುತ್ತೆ. ಅರೆ ಜೀವನದ ಉದ್ದೇಶ ಸುಮ್ಮನೆ ಇಲ್ಲಿ ಮೇಲೆ ಕೆಳಗಡೆ ಮೇಲ್ಗಡೆ ಮೇಲೆ ಕೆಳಗಡೆ ಸುತ್ತಾಡ್ತಾ ಇರೋದಲ್ಲ. ಇವಾಗ ಒಂದು ಬಿಲ್ಡಿಂಗಲ್ಲಿ ಒಂದು ಲಿಫ್ಟ್ ಇರುತ್ತೆ. ಲಿಫ್ಟ್ ಉದ್ದೇಶ ಏನು? ಚಿಕ್ಕ ಮಕ್ಕಳು ಏನು ಮಾಡ್ತಾರೆ? ಲಿಫ್ಟ್ ಇದ್ದಾಗ ಏನು ಮಾಡ್ತಾರೆ? ಮೇಲೆ ಹೋಗ್ತಾರೆ. ಆಮೇಲೆ ಏನು ಮಾಡ್ತಾರೆ? ಆಮೇಲೆ ನಾವೇನು ಮಾಡ್ತಾಯಿದ್ದೀವಿ? ಸೊ ನಮಗೂ ಮಕ್ಕಳಿಗೂ ಏನು ವ್ಯತ್ಯಾಸ? ಸೊ ನಾವು ಮಾಡ್ತಾ ಇರೋದು ಇದನ್ನೇ. ಭಗವಂತ ಬುದ್ಧಿ ಕೊಟ್ಟಿದ್ದಾನೆ, ಅಪ್ಪ ಲಿಫ್ಟನ್ನು ಉಪಯೋಗಿಸಿ ಎಲ್ಲೋ ಒಂದು ಕಡೆ ಹೋಗಬೇಕಲ್ವಾ, ಎಲ್ಲಿಗೆ ಹೋಗಬೇಕು ತಿಳ್ಕೊಳಪ್ಪ. ಸುಮ್ಮನೆ ಮೇಲೆ ಹೋಗಿ ಕೆಳಗಡೆ ಎಳೆದು ಚೆನ್ನಾಗಿದೆ, ಮಜಾ ಬರ್ತಾ ಇದೆ. ಮಕ್ಕಳಿಗೆ ಮಜಾ ಅಲ್ವಾ ಲಿಫ್ಟಲ್ಲಿ ಮೇಲೆ ಹೋಗಿ ಕೆಳಗಡೆ ಬರೋದು ಮಜಾ. ನಾವು ಕೂಡ ಅಜ್ಞಾನದಲ್ಲಿ ಈ ಮಜದಲ್ಲೇ ಮುಳುಗೋಗ್ಬಿಟ್ಟಿದ್ದೀವಿ. ಏನು ಮಜಾ? ನನ್ನ ಪರಿಸ್ಥಿತಿಯನ್ನು ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳೋಣ ನಾನು, ಅಷ್ಟೇ. ಇಷ್ಟೇ ಉದ್ದೇಶ. ಆಮೇಲೆ ಅದಕ್ಕೆ ನಮ್ಮ ಪರಿಸ್ಥಿತಿಯನ್ನು ಉದ್ಧಾರ ಮಾಡ್ಕೋತೀವಿ. ತೃಪ್ತಿ ಆಗುತ್ತಾ? ಇಲ್ಲ. ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳೋಣ. ಸೊ ಇದೇ ಪ್ರಯತ್ನದಲ್ಲಿ ಜನ್ಮ ಜನ್ಮಾಂತರಗಳಿಂದ ನಾವು ಇಲ್ಲೇ ಅಲ್ದಾಡ್ತಾ ಇದ್ದೀವಿ. ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾಕೆ ಬಂದಿದ್ದೀವಿ, ಏನು ಮಾಡಬೇಕು, ಏನೂ ಗೊತ್ತಿಲ್ಲ. ಈ ಒಂದು ಶ್ಲೋಕವನ್ನು ನಾವು ಜನರಿಗೆ ಪ್ರಚಾರ ಮಾಡಿದ್ರೆ ಸಾಕು. ನಿಮ್ಮ ಜೀವನದ ಗುರಿ ಏನು? ಜೀವನದ ಗುರಿ ಕೃಷ್ಣನ ಭಕ್ತರಾಗೋದು. ಬೇರೆ ಏನು ಮಾಡಿದ್ರು, ಏನೇ ಹೇಳಿ ನೀವು, ಬೇರೆ ಏನನ್ನಾದರೂ ಹೇಳಿ, ಈ ಜಗತ್ತಿನಲ್ಲಿ ಪ್ರಭು ಇದು ಮಾಡಬೇಕು, ಅದು ಮಾಡಬೇಕು, ಇನ್ನೊಂದು ಮಾಡಬೇಕು, ಮತ್ತೊಂದು ಮಾಡಬೇಕು, ಎಲ್ಲವೂ ಕೂಡ ಈ ಹಂತಕ್ಕೆ ಬರೋಕ್ಕೆ ಸುಮ್ಮನೆ ಮಾರ್ಗ ಸಾಧನ ಹೆಜ್ಜೆ ಅಷ್ಟೇ, ಇನ್ನೇನೂ ಇಲ್ಲ. ಇನ್ಯಾರೋ ಹೇಳ್ತಾರೆ ಧ್ಯಾನ ಮಾಡ್ತೀವಿ, ಇನ್ಯಾರೋ ಹೇಳ್ತಾರೆ ಯೋಗ ಮಾಡ್ತೀವಿ, ಇನ್ಯಾರೋ ಹೇಳ್ತಾರೆ ಭೋಗ ಮಾಡ್ತೀವಿ. ಏನಾದರೂ ಹೇಳ್ಕೊಳ್ಳಿ, ಅಂತಿಮವಾಗಿ ಉದ್ದೇಶ ಈ ಹಂತಕ್ಕೆ ಬರೋದು. ಇಲ್ಲಿಗೆ ಬರಬೇಕು ನಾವು. ಭಾಗವತದಲ್ಲಿ ಚತುಶ್ಲೋಕಿ ಭಾಗವತ ಅಂತ ಇದೆ, 2ನೇ ಸ್ಕಂದ 9ನೇ ಅಧ್ಯಾಯದಲ್ಲಿ ನೇರವಾಗಿ ಭಗವಂತ ಬ್ರಹ್ಮನಿಗೆ ಜ್ಞಾನೋದಯವನ್ನು ಕೊಡ್ತಾನೆ 4 ಶ್ಲೋಕದಲ್ಲಿ. ಆ ಶ್ಲೋಕದಲ್ಲಿ ಕೊನೆಯ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಭಕ್ತಿ ಸೇವೆಯನ್ನು ತಲುಪೋ ತನಕ ನನ್ನನ್ನು ಹುಡುಕು ಅಂತ. ಭಗವಂತನನ್ನು ಹುಡುಕೋ ಉದ್ದೇಶ ಏನು? ಕೊನೆಗೆ ಅವನ ಭಕ್ತಿಯನ್ನು ಮಾಡೋದಕ್ಕೋಸ್ಕರ ಹುಡುಕ್ತಾ ಇರೋದು, ಬೇರೆ ಏನು ಉದ್ದೇಶ ಇಲ್ಲ. ಹಾಗಾಗಿ ನಾವು ತಿಳ್ಕೋಬೇಕು, ನನಗೆ ಈ ಜನ್ಮದಲ್ಲಿ ನನಗೆ ಭಕ್ತಿ ಬೇಡ ಅಂದರೆ ಯಾವುದೋ ಒಂದು ಜನ್ಮದಲ್ಲಿ ಬರಲೇಬೇಕು, ಬೇರೆ ಮಾರ್ಗ ಇಲ್ಲ, ಬೇರೆ ಮಾರ್ಗನೇ ಇಲ್ಲ. ಬುದ್ಧಿವಂತರಾಗಿರೋರು ಅದಕ್ಕೆ ಯೋಚನೆ ಮಾಡ್ತಾರೆ, ಅಯ್ಯೋ ಇನ್ನೂ ಹಲವಾರು ಜನ್ಮಗಳು ನಾನು ಹಿಂಗೇ ಪರದಾಡ್ಬಿಟ್ಟು ಕೊನೆಗೆ ಭಕ್ತಿಗೆ ಬರಬೇಕಂದ್ರೆ ಇವಾಗ ಯಾಕೆ ಸ್ವೀಕಾರ ಮಾಡಬಾರ್ದು? ಮುಟ್ಟಾಳ್ತನ ಅಲ್ವಾ? ಬಾಗ್ಲ ಹತ್ರ ಬಂದಿದ್ದೀವಿ, ಇಲ್ಲ ಒಳಗೆ ಬರಲ್ಲ, ಹಿಂಗೇ ಸುತ್ತೊಡಿತೀನಿ. ಇಲ್ಲಿ ಕ್ಲಾಸಿಗೆ ಅಂತ ಇಲ್ಲಿ ತಂಗೆ ಬಂದಿದ್ದಾರೆ, ಆಮೇಲೆ ಇಲ್ಲೇ ಕಾರಿಡಾರಲ್ಲಿ ಸುತ್ತೊಡಿತಾ ಇರ್ತಾರೆ. ಏನಾದ್ರು ಅರ್ಥ ಇದೆಯಾ? ಯಾರು ಕೇಳಿದ್ರೆ ಇಲ್ಲ ನಾನು ಇನ್ನೂ ಒಂದು ಸ್ವಲ್ಪ ಸುತ್ತೊಡಿಬೇಕು, ಯಾಕೆ ವಾಕಿಂಗ್ ಮುಗ್ದಿಲ್ಲ ನಂದು. ಹುಚ್ಚುತನ. ನಾವು ಮಾಡ್ತಾ ಇರೋದು ಇದೇ ಜೀವನದಲ್ಲಿ. ಕೃಷ್ಣ ಅಷ್ಟು ಸ್ಪಷ್ಟವಾಗಿ, ಇದಕ್ಕಿಂತ ಯಾವ ಜ್ಞಾನವು ಇಷ್ಟು ಸರಳವಾಗಿ ಇಷ್ಟು ಸ್ಪಷ್ಟವಾಗಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಕೃಷ್ಣ ನಮಗೆ ಇಂಗ್ಲೀಷಲ್ಲಿ ನಾವು ಹೇಳ್ತೀವಿ ಸ್ಪೂನ್ ಫೀಡಿಂಗ್ ಅಂತ. ಸ್ಪೂನ್ ಫೀಡಿಂಗ್ ಅಂದ್ರೇನು? ಮುಂದೆ ಪ್ಲೇಟ್ ಇದೆ, ಅದರಲ್ಲಿ ಪ್ರಸಾದ ಇದೆ, ಅದನ್ನು ನಾವು ತೊಗೊಂಡು ತಿಂತಾ ಇಲ್ಲ. ಯಾರಿಗೆ ಮಾಡೋದು ಇದನ್ನು ಸ್ಪೂನ್ ಫೀಡಿಂಗು? ಮಕ್ಕಳಿಗೆ ಮಾಡೋದು ಸ್ಪೂನ್ ಫೀಡಿಂಗ್. ಕೃಷ್ಣ ನಮಗೆ ತನ್ನ ಮಕ್ಕಳಾಗಿ ನಮಗೆ ಸ್ಪೂನ್ ಫೀಡಿಂಗ್ ಮಾಡ್ತಾಯಿದ್ದಾನೆ. ನೋಡಪ್ಪ, ಇದು ನೀನು ಇಲ್ಲಿ ಅಸ್ತಿತ್ವದಲ್ಲಿ ಇರೋದಕ್ಕೆ ಕಾರಣ ಇದು. ಅಲ್ಲಿರಬೇಕಾಯ್ತು, ಆದರೆ ಮುಟ್ಟಾಳಂತನ ಮೊದಲು ಇಲ್ಲಿಗೆ ಬಂದಿದೆಯಾ, ವಾಪಸ್ ಬರೋದಕ್ಕೆ ಪ್ಲ್ಯಾನ್ ಮಾಡು. ಇದು ಜೀವನದ ಗುರಿ, ಧ್ಯೇಯ. ಪ್ರಭುಪಾದರು ಅದ್ಭುತವಾದ ತಾತ್ಪರ್ಯವನ್ನು ಬರೀತಾರೆ. ನಂಗೆ ಗೊತ್ತಿಲ್ಲ ಎಷ್ಟು ಚರ್ಚೆ ಮಾಡೋಕ್ಕೆ ಸಮಯ ಇದೆ ಇವತ್ತು ಅಂತ. ಓದ್ತೀನಿ ಒಂದು ಸತಿ, ನಿಧಾನಕ್ಕೆ ಓದ್ತೀನಿ, ಇದನ್ನು ಕೇಳಿಸ್ಕೊಳ್ಳಿ, ತುಂಬ ಮುಖ್ಯವಾದ ಭಾವಾರ್ಥ.
ಈ ಕಲುಷಿತ ಭೌತಿಕ ಪ್ರಪಂಚದ ಹಿಡಿತದಿಂದ ಮುಕ್ತಿ ಪಡೆಯಲಿರುವ ಏಕೈಕ ಸಾಧನವೆಂದರೆ ಕೃಷ್ಣ ಪ್ರಜ್ಞೆ ಎಂದು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಸೂಚಿಸಲಾಗಿದೆ. ಮತ್ತು ಭಕ್ತಿ ಸೇವೆಯನ್ನು ಯಾರಿಗೆ ಮಾಡಬೇಕು? ಎಲ್ಲ ಭಕ್ತಿ ಸೇವೆಯನ್ನು ದೇವೋತ್ತಮ ಪರಮಪುರುಷನಾದ ಕೃಷ್ಣನಿಗೆ ಅರ್ಪಿಸಬೇಕು ಎಂದು ಇಲ್ಲಿ ಹೇಳಲಾಗಿದೆ. ಆದರೆ ಕೆಲವೊಮ್ಮೆ ತತ್ವರಹಿತ ವ್ಯಾಖ್ಯಾನಕಾರರು ಅಂದರೆ ಭಗವದ್ಗೀತೆ ಮೇಲೆ ಭಾಷ್ಯವನ್ನು ಬರೀತಾರೆ, ಇದರ ಅರ್ಥವನ್ನು ವಿರೂಪಗೊಳಿಸುತ್ತಾರೆ. ದುರಾದೃಷ್ಟವಶಾತ್ ಅವರು ಓದುಗರ ಮನಸ್ಸನ್ನು ಯಾವುದೋ ಕಾರ್ಯಶೀಲವಲ್ಲದ ಪ್ರಕ್ರಿಯೆಯೆಡೆಗೆ ತಿರುಗಿಸುತ್ತಾರೆ. ಅಂದರೆ ಕೃಷ್ಣ ಇಲ್ಲಿ ಭಕ್ತಿ ಮಾಡಿ ಅಂತ ಹೇಳ್ತಾ ಇದ್ದಾನೆ, ಯಾರೋ ಭಾಷ್ಯಕಾರರು ಬರೀತಾರೆ, ಇಲ್ಲ ಭಕ್ತಿ ಬೇಡ, ಯೋಗ ಮಾಡಿ, ಧ್ಯಾನ ಮಾಡಿ, ಇನ್ನೊಂದು ಮಾಡಿ, ಮತ್ತೊಂದು ಮಾಡಿ ಅಂತ ನಮ್ಮನ್ನು ಈ ಮಾರ್ಗದಿಂದ ಬೇರೆ ಕಡೆ ತಿರುಗಿಸ್ತಾರೆ. ಹಾಗಾಗಿ ಅದಕ್ಕೆ ಯಾವುದು ಅಂದರೆ ಆ ಭಗವದ್ಗೀತೆಯನ್ನು ತೊಗೊಂಡು ನಾವು ಓದಿದ್ರೆ ನಾವು ಕೃಷ್ಣನ ತನಕ ಬರೋದಿಲ್ಲ. ಪ್ರಭುಪಾದರು ಕೊಟ್ಟಿರೋ ಭಗವದ್ಗೀತಾ ಯಥಾರೂಪ ಒಂದೇ ಅಷ್ಟು ಸ್ಪಷ್ಟವಾದ ಜ್ಞಾನವನ್ನು ನಮಗೆ ಕೊಡೋದು. ಕೃಷ್ಣನ ಮನಸ್ಸು ಮತ್ತು ಕೃಷ್ಣನ ನಡುವೆ ಏನಾದ್ರು ವ್ಯತ್ಯಾಸ ಇದೆಯಾ? ಕೃಷ್ಣನಿಗೆ ಮನಸ್ಸಿದೆಯಾ? ಕೃಷ್ಣನಿಗೆ ಮನಸ್ಸಿದೆಯಾ? ಕೃಷ್ಣನಿಗೆ ಹೃದಯ ಇದೆಯಾ? ಕೃಷ್ಣನಿಗೆ ತಲೆ ಇದೆಯಾ? ಕೃಷ್ಣನಿಗೆ ಕಾಲಿದೆಯಾ? ಕೃಷ್ಣನಿಗೆ ಕೈ ಇದೆಯಾ? ಇದೆಯೋ ಇಲ್ವೋ? ಹಾಂ, ಯಾಕೆಲ್ಲ ಇದೆ ಅವನಲ್ಲಿ? ಯಾಕೆ ಬೇಕು ಅವನಿಗೆ ಅವೆಲ್ಲ? ಎಲ್ಲ ಕಡೆ ಇದ್ದಾನಿಗೂ ಅವನಿಗೆ ರೂಪಕ್ಕೂ ಬೇರೆ ವ್ಯತ್ಯಾಸ ಇಲ್ವಾ? ನಮ್ಮ ಮನಸ್ಸು ಎಲ್ಲ ಕಡೆ ಇದೆಯಾ? ಇಲ್ಲ, ನಮ್ಮ ಮನಸ್ಸು ನಮ್ಮ ಹತ್ರ ಇದೆ. ಕೃಷ್ಣ ನಿರಾಕಾರ ಅಲ್ಲ. ನಾನು ಹೇಳ್ತಾ ಇರೋದು ನಾನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಕೃಷ್ಣ ನಿರಾಕಾರ ಅಲ್ಲ ಅಂದರೆ ಏನರ್ಥ? ಎಷ್ಟೊಂದು ಜನ ಹೇಳ್ತಾರೆ ಕೃಷ್ಣ ಅಂದರೆ ಒಂದು ಶಕ್ತಿ. ಇವಾಗ ಸೂರ್ಯನ ಪ್ರಕಾಶ ಹೊರಗಡೆ ಬರ್ತಾ ಇದೆ, ನಮಗೆ ಸೂರ್ಯನ ಪ್ರಕಾಶ ಕಾಣೋದಿಲ್ಲ, ಅಂದರೆ ಯಾವ ರೂಪನೂ ಇಲ್ಲ. ಅಥವಾ ಬೆಂಕಿ ಉರಿತಾ ಇದೆ, ಯಾವ ರೂಪವೂ ಇಲ್ಲ ಬೆಂಕಿಗೆ. ಅದೇ ರೀತಿ ಕೃಷ್ಣನಿಗೆ ಯಾವ ಆಕಾರ ಇಲ್ಲ. ಅವನು ಒಂದು ಶಕ್ತಿ ಅಂದರೆ ನಮಗೆ ಯಾವ ರೂಪ ಇಲ್ಲ, ಯಾವ ರೂಪ ಬೇಕಾದ್ರೆ ತಗೋಬೋದು. ಇಲ್ಲ, ಕೃಷ್ಣನಿಗೆ ರೂಪ ಇದೆ. ಕೃಷ್ಣನಿಗೆ ಏನು ರೂಪ ಇದೆ? ಸುಂದರವಾದ ಸಚ್ಚಿದಾನಂದ ರೂಪ. ಬ್ರಹ್ಮ ಸಂಹಿತೆಯಲ್ಲಿ ಏನು ಹೇಳ್ತಾರೆ? ಸಚ್ಚಿದಾನಂದ ವಿಗ್ರಹ. ಆಮೇಲೆ ಇನ್ನೊಂದು ಮುಂದಿನ ಶ್ಲೋಕ, ವೇಣುಂ ಕ್ವನಂತಮರವಿಂದ ದಲಾಯತಾಕ್ಷಂ ಬರ್ಹಾವತಂ ಹಸಿತಂ ಬುಧ ಸುಂದರಾಂಗಂ ಕಂದರ್ಪಕೋಟಿಕಮನೀಯ ವಿಶೇಷ ಶೋಭಂ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಕೋಟ್ಯಾಂತರ ಕಂದರ್ಪರಿಗಿಂತ ಆಕರ್ಷಕವಾಗಿರುವಂತಹ ಭಗವಂತನ ರೂಪ. ಕಂದರ್ಪರು ಅಂದರೆ ಯಾರು? ಮನ್ಮಥ. ಕೋಟ್ಯಾಂತರ ಮನ್ಮಥರಿಗಿಂತ ಸುಂದರವಾದ ರೂಪ ಅಂತೆ ಕೃಷ್ಣಂದು. ಕೃಷ್ಣನಿಗೆ ರೂಪ ಇರೋದರಿಂದ ನಮ್ಮೆಲ್ಲರಿಗೂ ರೂಪ ಇರೋದು. ಜನ್ಮಾದ್ಯಸ್ಯ ಯತಃ, ಈ ಜಗತ್ತಿನಲ್ಲಿ ನಾವು ಏನನ್ನು ಅನುಭವಿಸಿದ್ರೂ ಕೂಡ ಆ ವಿಷಯ ಕೃಷ್ಣನಲ್ಲಿ ಇದ್ದರೆ ಮಾತ್ರ ಅದು ಈ ಭೌತಿಕ ಜಗತ್ತಿನಲ್ಲಿ ಕಾಣೋಕ್ಕೆ ಸಾಧ್ಯ. ನಮಗೆಲ್ಲ ರೂಪ ಇದೆ ಅಂದರೆ ಕೃಷ್ಣನಲ್ಲಿ ರೂಪ ಇದೆ, ಹಾಗಾಗಿ ನಮಗೆ ರೂಪ ಇದೆ. ಇದನ್ನು ಬಹಳ ಸರಳವಾಗಿ ನಾವು ವಿವರಿಸ್ಬೋದು ಅಲ್ವಾ? ತಂದೆ ತಾಯಿ ಮತ್ತು ಮಕ್ಕಳಿದ್ದಾರೆ. ಮಕ್ಕಳು ಮಗನೋ ಮಗಳೋ ತಂದೆ ಅಥವಾ ತಾಯಿಯ ಮೇಲೆ ಹೋಲಿದ್ರೆ ಅವ್ರ ಥರ ಕಾಣ್ತಾ ಇದ್ರೆ ಏನು ಹೇಳ್ತೀವಿ ನಾವು? ಆ ಮಗು ಹತ್ರ ಹೋಗ್ಬಿಟ್ಟು, ಓ ನಿನ್ನ ತಂದೆ ನಿನ್ನ ಥರ ಇದಾರಲ್ಲಪ್ಪ ಅಂತ ಹೇಳ್ತೀವ? ಇಲ್ಲ, ನೀನು ನಿನ್ನ ತಂದೆ ಥರ ಇದೆಯಾ ಅಂತ ಹೇಳ್ತೀವೋ? ಹಾಗಾಗಿ ಕೃಷ್ಣ ನಮ್ಮ ಥರ ಇದ್ದಾನೋ ನಾವು ಕೃಷ್ಣನ ಥರ ಇದ್ದೀವೋ? ಯಾರ ತಂದೆ ಯಾರ ಮಗ ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಟ್ಟಿದೆಯಾ ನಿಮಗೆ? ನಾವು ಕೃಷ್ಣನ ಥರ ಇರೋದು. ಯಾಕಂದರೆ ಕೃಷ್ಣ ನಮ್ಮ ತಂದೆ, ಅಹಂ ಬೀಜ ಪ್ರದಪಿತ. ಸೊ ನಾವು ನಮ್ಮ ತಂದೆ ಥರ ಇದ್ದೀವಿ. ನಮ್ಮ ತಂದೆಗೂ 2 ಕೈ ಇದೆ, 2 ಕಾಲಿದೆ, 2 ಕಣ್ಣಿದೆ, ಮೂಗಿದೆ, ಹೊಟ್ಟೆ ಇದೆ, ಹೃದಯ ಇದೆ, ಮನಸ್ಸಿದೆ, ಕೂದಲಿದೆ. ಪ್ರಭು ನಿಮಗೆ ಕೂದಲಿಲ್ವಲ್ಲ ಅಂದರೆ ಇತ್ತು.
ಮಾಡಬಾರ್ದು ರೀತಿಯಲ್ಲಿ ಜೀವನ ನಡೆಸಿದೆ, ಅದಕ್ಕೆ ಇರೋ ಕೂದಲೆಲ್ಲ ಹೊಟ್ಟೋಯ್ತು. ಅರೆ ಕೃಷ್ಣನಲ್ಲಿ ಇಲ್ಲದೇ ಇರೋದು ಈ ಭೌತಿಕ ಜಗತ್ತಿನಲ್ಲಿ ಏನೂ ಇಲ್ಲ, ಏನೂ ಇಲ್ಲ. ಪ್ರಭು ಕೆಟ್ಟದ್ದಿದೆಯಲ್ಲ ಈ ಜಗತ್ತಿನಲ್ಲಿ, ಆ ಕೆಟ್ಟದ್ದ ಮೂಲನೂ ಕೃಷ್ಣನೇ. ಯಾವುದು ಈ ಜಗತ್ತಿನಲ್ಲಿ ಯಾವ ವಿಷಯವೂ ಇಲ್ಲ, ಈ ಕೃಷ್ಣನಲ್ಲಿ ಇಲ್ಲದೇ ಇರೋ ವಿಷಯ ಈ ಜಗತ್ತಿನಲ್ಲಿ ಇಲ್ಲ. ಹಾಗಾಗಿ ಪ್ರಭುಪಾದರು ಇಲ್ಲಿ ಬರಿತಾ ಇದ್ದಾರೆ, ಕೃಷ್ಣನಿಗೆ ಆಕಾರವಿದೆ, ಕೃಷ್ಣನ ಆದರೆ ಕೃಷ್ಣನ ಮನಸ್ಸು ಮತ್ತು ಕೃಷ್ಣನ ಶರೀರ ಅಥವಾ ಕೃಷ್ಣನ ಕೈ ಅಥವಾ ಕೃಷ್ಣನ ಆತ್ಮ ಇವುಗಳ ನಡುವೆ ಯಾವ ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಇಲ್ಲ ಅಂದ್ರೇನು? ನಾವು ಯಾರು? ಆತ್ಮ. ನಮ್ಮ ಆತ್ಮಕ್ಕೂ ದೇಹಕ್ಕೂ ವ್ಯತ್ಯಾಸ ಇದೆಯಾ? ಏನು ವ್ಯತ್ಯಾಸ? ಓಕೆ, ಒಂದು ಜಡ ಒಂದು ಚೇತನ, ಒಂದು ಆಧ್ಯಾತ್ಮಿಕ ಇನ್ನೊಂದು ಭೌತಿಕ. ಆತ್ಮ ಆಧ್ಯಾತ್ಮಿಕ ವಸ್ತು, ಆಧ್ಯಾತ್ಮಿಕ ಕಿಡಿ. ಆತ್ಮಕ್ಕೆ ಸಾವಿಲ್ಲ, ಆತ್ಮ ಸನಾತನ. ಶರೀರ ತಾತ್ಕಾಲಿಕವಾದದ್ದು, ಜಡ ವಸ್ತುವಿನಿಂದ ಆಗಿರುವಂಥದ್ದು. ಇದು ವ್ಯತ್ಯಾಸ. ಕೃಷ್ಣನ ದೇಹಕ್ಕೂ ಕೃಷ್ಣನ ಆತ್ಮಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಯಾಕೆ? ಎಲ್ಲವೂ ಆಧ್ಯಾತ್ಮಿಕ, ಎಲ್ಲವೂ ಆಧ್ಯಾತ್ಮಿಕ. ಆದರೆ ಕೃಷ್ಣನ ಬಗ್ಗೆ ಇಷ್ಟು ಸ್ಪಷ್ಟ ಜ್ಞಾನ ದೊಡ್ಡ ದೊಡ್ಡ ಪಂಡಿತರಿಗೆ ಇಲ್ಲ. ನಮ್ಮ ದೇಶದಲ್ಲಿ ಬಹಳ ತತ್ವಜ್ಞಾನಿಗಳಿದ್ದರು, ಫಿಲಾಸಫರ್ಸ್, ದೊಡ್ಡ ದೊಡ್ಡ ತತ್ವಜ್ಞಾನಿಗಳು. ಒಬ್ಬರು ಡಾಕ್ಟರ್ ರಾಧಾಕೃಷ್ಣ ಅಂತ, ಗೊತ್ತಾ? ಅವ್ರು ಏನಾಗಿದ್ರು ಭಾರತದಲ್ಲಿ? ಏನೋ ಆಗಿದ್ರು. ಇವಾಗ ಏನಾಗಿದ್ದಾರೆ ಗೊತ್ತಿಲ್ಲ, ಏನೋ ಆಗಿದ್ರು. ಅವರು ಡಾಕ್ಟರು. ಯಾವ ಡಾಕ್ಟರ್ ಅವರು? ಫಿಲಾಸಫಿ, ಡಾಕ್ಟ್ರೇಟ್ ಇನ್ ಫಿಲಾಸಫಿ, ತತ್ವಜ್ಞಾನದಲ್ಲಿ ಡಾಕ್ಟ್ರೇಟ್ ಕೊಟ್ಟರು. ಯಾರು? ಭಾರತದಲ್ಲಿ ನಮ್ಮ ಭಾರತೀಯ ಯಾವುದು ಶಿಕ್ಷಣ ವ್ಯವಸ್ಥೆ ಏನೋ ಅವ್ರಿಗೆ ಡಾಕ್ಟ್ರೇಟ್ ಕೊಟ್ಟರು. ಆ ಡಾಕ್ಟರ್ ರಾಧಾಕೃಷ್ಣ ಹೇಳ್ತಾ ಇದ್ದಾರೆ, ಕೃಷ್ಣ ನಾನು ಹೇಳಿದ್ನಲ್ಲ ಆಗಲೇ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ. ನಿಮಗೆ ಸಂಸ್ಕೃತ ಗೊತ್ತಾ? ಇಲ್ಲ. ಓಕೆ, ಮಾಮ್ ಅಂದ್ರೇನು? ನಿಮ್ಗೆ ಸಂಸ್ಕೃತ ಗೊತ್ತಿಲ್ಲ, ಆದರೂ ನಿಮ್ಗೆ ಗೊತ್ತಾಗತ್ತೆ ಮಾಮ್ ಅಂದರೆ ನಾನು ಅಂತ. ಏಕಮ್ ಅಂದರೆ ಒಬ್ಬನೇ, ನಾನು ಒಬ್ಬನಿಗೆ. ಆಮೇಲೆ ಏನು ಬಂದರು? ನನಗೆ ಒಬ್ಬನಿಗೆ ಅಂತ ಕೃಷ್ಣ ಹೇಳ್ತಾನೆ. ಇವಾಗ ಏನಪ್ಪ ಅರ್ಥ ಆಯಿತು? ನನಗೆ ಒಬ್ಬನಿಗೆ. ಕಷ್ಟ ಅಲ್ವಾ ಅರ್ಥ ಮಾಡ್ಕೊಳ್ಳೋಕ್ಕೆ? ನನ್ನ ಒಬ್ಬನಿಗೆ ಬಂದು ನೀನು ಶರಣಾಗು, ನನ್ನೊಬ್ಬನಿಗೆ, ನನ್ನ ಹತ್ರ ಬಂದು ಶರಣಾಗು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಅದರಲ್ಲಿ. ಇವಾಗ ಇದರಲ್ಲಿ ನಾವು ಬೇರೆ ಅರ್ಥ ಹೇಗೆ ಹುಡ್ಕೋಕ್ಕಾಗತ್ತೆ? ದೊಡ್ಡ ಡಾಕ್ಟ್ರೇಟ್ ಇರೋವಂಥವ್ರು ಅವ್ರು ಹೇಳ್ತಾ ಇದ್ದಾರೆ, ಕೃಷ್ಣನಿಗೆ ಶರಣಾಗತರಾಗಬಾರ್ದಂತೆ. ಕೃಷ್ಣ ಅದು ಹೇಳ್ತಾ ಇಲ್ವಂತೆ ಶ್ಲೋಕದಲ್ಲಿ. ಇನ್ನೇನಪ್ಪ ಹೇಳ್ತಾ ಇದ್ದಾರೆ? ಕೃಷ್ಣನಲ್ಲಿ ಅಜಾತ ಅಂಶಕ್ಕೆ ಶರಣಾಗು. ಕೃಷ್ಣನಲ್ಲಿ ಅಜಾತ ಅಂಶ ಅಂದ್ರೇನು? ಜಾತ ಅಂಶ ಅಂದ್ರೇನು? ಅಜಾತ ಅಂದ್ರೆ ಏನರ್ಥ? ಕೃಷ್ಣನಲ್ಲಿ ಯಾವ ಹುಟ್ಟೋ ಅಂಶ ಯಾವುದಿದೆ? ಕೃಷ್ಣನಲ್ಲಿ ನಮ್ಮಲ್ಲಿ ಹುಟ್ಟೋ ಅಂಶ ಇದೆ. ಯಾವುದು? ಶರೀರ ಹುಟ್ಟುತ್ತೆ, ಸಾಯತ್ತೆ. ಕೃಷ್ಣನಲ್ಲಿ ಅಂಥ ಯಾವ ಅಂಶವೂ ಇಲ್ಲ ಅಂದರೆ ಏನರ್ಥ? ಅವ್ರಿಗೆ ಕೃಷ್ಣ ಏನು ಅಂತಲೇ ಗೊತ್ತಾಗಿಲ್ಲ. ಅವರು ಕೃಷ್ಣ ಕೂಡ ನಮ್ಮ ಥರ ಒಬ್ಬ ಜೀವಿ, ನಮ್ಮ ಥರ ಅವನಿಗೂ ತಾತ್ಕಾಲಿಕವಾಗಿ ಶರೀರ ಬರುತ್ತೆ, ಶರೀರ ಹೋಗುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದಾರೆ. ಇವರು ದೊಡ್ಡ ಡಾಕ್ಟರೇಟ್ಗಳು ಇವರು. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು, ಭಕ್ತ್ಯಾ ಮಾಂ ಅಭಿಜಾನಾತಿ. ಯಾರು ನನ್ನನ್ನು ತಿಳ್ಕೊಳ್ಳೋಕೆ ಸಾಧ್ಯ? ಕೇವಲ ಭಕ್ತರು ಮಾತ್ರ. ಭಕ್ತರಿಗೆ ಮಾತ್ರ ಕೃಷ್ಣನ ರೂಪ ಅರ್ಥ ಆಗೋದು. ಹಾಗಾಗಿ ಕೃಷ್ಣನ ಹೊರಗೂ, ಕೃಷ್ಣನ ಆತ್ಮಕ್ಕೂ, ಕೃಷ್ಣನ ದೇಹಕ್ಕೂ, ಕೃಷ್ಣನ ಮನಸ್ಸಿಗೂ, ಕೃಷ್ಣನ ಯಾವುದಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಎಲ್ಲ ಆಧ್ಯಾತ್ಮಿಕ. ಕೃಷ್ಣ ಒಬ್ಬ ಸಾಮಾನ್ಯ ಮನುಷ್ಯನಲ್ಲ. ಅವನ ದೇಹ ಮನಸ್ಸು ಸ್ವತಃ ತಾನೇ ಒಂದು, ಏನು ವ್ಯತ್ಯಾಸ ಇಲ್ಲ. ಆದರೆ ಅಸುರ ಸ್ವಭಾವವನ್ನು ಹೊಂದಿರುವ ಕೆಲವರಿದ್ದಾರೆ. ಅವರೂ ಕೂಡ ಕೃಷ್ಣನ ಬಗ್ಗೆ ಯೋಚಿಸುತ್ತಾರೆ. ಯಾರು? ಕಂಸ ಕೂಡ ಕೃಷ್ಣನ ಬಗ್ಗೆ ಯೋಚನೆ ಮಾಡ್ತಾ ಇದ್ದ ಅಲ್ವಾ? ಯಾವ ರೀತಿ ಯೋಚನೆ ಮಾಡ್ತಾ ಇದ್ದ ಕಂಸ? ಎಷ್ಟು ಸಮಯ, ದಿನದಲ್ಲಿ ಎಷ್ಟು ಸಮಯ ಯೋಚನೆ ಮಾಡ್ತಾ ಇದ್ದ ಕೃಷ್ಣನ ಬಗ್ಗೆ?
ನೀವೆಲ್ಲ ಎಷ್ಟು ಸಮಯ ಯೋಚನೆ ಮಾಡ್ತಾಯಿದ್ದೀರಾ? ಯಾರು ಮಹಾಭಕ್ತರು? ಆದರೆ ಅವನಲ್ಲಿ ಒಂದೇ ಪ್ರಾಬ್ಲಮ್, ಅವನು ಪ್ರತಿಕೂಲಕರವಾಗಿ ಯೋಚನೆ ಮಾಡ್ತಾ ಇದ್ದ. ಹಾಗಾಗಿ ಭಕ್ತರು ಅಂದರೆ ಯಾರು ಅನುಕೂಲಕರವಾಗಿ ಕೃಷ್ಣನ ಪ್ರತಿ ಯೋಚನೆ ಮಾಡ್ತಾರೋ ಅವರು ಭಕ್ತರು. ಇಲ್ಲಾಂದರೆ ಅವನು 24 ಗಂಟೆ ಯೋಚನೆ ಮಾಡ್ತಾ ಇದ್ದಾರೆ, ಆದರೆ ಅವನು ಅಸುರಾನೇ. ಸೊ ಇಲ್ಲಿ ಭಕ್ತಿ ಅಂದರೆ ಅನುಕೂಲಕರವಾದದ್ದು. ಆನುಕೂಲ್ಯಸ್ಯ ಕೃಷ್ಣಾನುಶೀಲನಂ. ಅನ್ಯಾವಿಲಾಸಿತಾ ಶೂನ್ಯಂ ಜ್ಞಾನಕರ್ಮಾದಿ ಅನಾವೃತಂ ಆನುಕೂಲ್ಯೇನ ಕೃಷ್ಣಾನುಶೀಲನಂ. ಅನುಕೂಲಕರವಾಗಿ ಕೃಷ್ಣನಿಗೆ ಸೇವೆಯನ್ನು ಮಾಡಬೇಕು. ಅನುಕೂಲಕರವಾಗಿ ಅಂದ್ರೇನು? ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅಲ್ಲ, ಅವನಿಗೆ ಬೇಕಾಗಿರೋ ರೀತಿಯಲ್ಲಿ ಭಕ್ತಿಯನ್ನು ಮಾಡಬೇಕು. ಇವಾಗ ಎಷ್ಟೊಂದು ಜನ ಹೇಳ್ತಾರೆ, ಪ್ರಭು ನಾನು ಭಕ್ತಿಯನ್ನು ಮಾಡ್ತಾಯಿದ್ದೀನಿ. ಏನು ಮಾಡ್ತೀರಾ? ಏನೋ ಮಾಡ್ತೀನಿ. ನೀವೇನೋ ಮಾಡಿದ್ರೆ ಅವನು ಸ್ವೀಕಾರ ಮಾಡಬೇಕಲ್ಲ. ಅವನಿಗೆ ತನಗೆ ಏನು ಬೇಕು ಅಂತ ಯಾರಿಗೆ ಹೇಳಿದ್ದಾನೆ? ಆಚಾರ್ಯರಿಗೆ ಹೇಳಿದ್ದಾನೆ. ಯಾವ ಯಾವ ದೊಡ್ಡ ದೊಡ್ಡ ಆಚಾರ್ಯರು ಬಂದಿದ್ದಾರೆ ಈ ಭೌತಿಕ ಭೂಮಿಯ ಮೇಲೆ ಕಾಲಿಟ್ಟಿದ್ದಾರೆ ನಮಗೋಸ್ಕರ. ಯಾರ್ಯಾರಿಟ್ಟು ಹೆಸರುಗಳು ಹೇಳಿ ಸ್ವಲ್ಪ. ಚೈತನ್ಯ ಮಹಾಪ್ರಭು, ಸ್ವಯಂ ಕೃಷ್ಣ. ಅದಕ್ಕಿಂತ ಮುಂಚೆ ಮೊದಲ ಆಚಾರ್ಯರು, ಮೊದಲು ಈ ಶಂಕರಾಚಾರ್ಯರು ಮೊದಲು ಬಂದರು. ಶಂಕರಾಚಾರ್ಯರು. ಆದರೆ ಶಂಕರಾಚಾರ್ಯರು ಸಂಪೂರ್ಣ ಜ್ಞಾನವನ್ನು ಕೊಡಲಿಲ್ಲ, ಬರೀ ಬ್ರಹ್ಮನ್ ಜ್ಞಾನವನ್ನು ಕೊಟ್ಬಿಟ್ರು ಅವರು ಅಷ್ಟೇ. ಯಾಕೆ? ಇನ್ನೂ KG1ನಲ್ಲಿದ್ದರು ಎಲ್ಲ ಜನ ಆವಾಗ. ಫೈನಲ್ PhD ಸಿಲೆಬಸ್ ಕೊಟ್ಟರೆ ಫೇಲ್ ಆಗ್ತಾರೆ ಎಲ್ಲರೂ, ಹಾಗಾಗಿ ಕೊಡಲಿಲ್ಲ. ಬರೀ ಬ್ರಹ್ಮನ್ KG1 ಜ್ಞಾನ ಕೊಟ್ಟರು, ಬ್ರಹ್ಮನ್ ಜ್ಞಾನ. ಓಕೆ, ಬ್ರಹ್ಮನ್. ಆಮೇಲೆ ರಾಮಾನುಜಾಚಾರ್ಯರು ಬಂದರು. ರಾಮಾನುಜಾಚಾರ್ಯರು ಇನ್ನಷ್ಟು ಕೃಷ್ಣನ ಬಗ್ಗೆ ಹೆಚ್ಚು ಸಾಕಾರ ರೂಪ, ಕೃಷ್ಣನಾದರೆ ಇದು ನಾನು ತತ್ವದ ಆಳಕ್ಕೆ ಇಳಿತಾ ಇಲ್ಲ, ಆದರೆ ಇನ್ನಷ್ಟು ಹೆಚ್ಚಿನ ಜ್ಞಾನವನ್ನು ಕೊಟ್ಟರು. ಆಮೇಲೆ ಯಾರು ಬಂದರು? ಮಧ್ವಾಚಾರ್ಯರು ಬಂದರು. ಮಧ್ವಾಚಾರ್ಯರು ಬಂದು ಇನ್ನಷ್ಟು ಜ್ಞಾನವನ್ನು ಕೊಟ್ಟರು ಕೃಷ್ಣನ ಬಗ್ಗೆ. ಆದರೆ ಇವರೆಲ್ಲ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಇವರೆಲ್ಲ ಕೃಷ್ಣನ ಸಾಕಾರ ರೂಪದ ಬಗ್ಗೆ ಜ್ಞಾನವನ್ನು ಕೊಟ್ಟಿದ್ದು. ಕೃಷ್ಣನಿಗೆ ರೂಪ ಇದೆ, ಕೃಷ್ಣನಿಗೆ ಸೌಂದರ್ಯ ಇದೆ, ಕೃಷ್ಣನಿಗೆ ಪ್ರೀತಿ ಇದೆ, ಕೃಷ್ಣನ ಭಕ್ತರಿದ್ದಾರೆ, ಇವೆಲ್ಲ ಜ್ಞಾನವನ್ನು ಕೊಟ್ಟರು. ಕೊನೆಗೆ ಕೃಷ್ಣನಿಗೆ ಅನ್ನಿಸ್ತು, ಇಲ್ಲ ಇನ್ನೂ ಅಪರಿಪೂರ್ಣವಾದ ಇನ್ನೊಂದಿಷ್ಟು ಜ್ಞಾನ ಕೊಡೋದಿದೆ, ನಾನು ಅದನ್ನು ಯಾರಿಗೂ ಕಲಿಸಲ್ಲ, ನಾನೇ ಬರ್ತೀನಿ ಅಂದ್ಬಿಟ್ಟು ಕೃಷ್ಣ ತಾನೇ ಚೈತನ್ಯ ಮಹಾಪ್ರಭು ಆಗಿ ಬಂದು ತನ್ನ ಕುರಿತಾದ ಸಂಪೂರ್ಣ ಜ್ಞಾನವನ್ನು ಕೊಟ್ಟು ಹೋದ. ಮಿಕ್ಕಿದವರೆಲ್ಲ ಕೊಟ್ಟಿದ್ದು ಪರಿಪೂರ್ಣ ಅಲ್ಲ, ಒಂದು ಹಂತದ ತನಕ ಕೊಟ್ಟರು. ಯಾತಕ್ಕೆ? ಮತ್ತೆ ಅದೇ ಉತ್ತರ. KG1, ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡು, 10th ಸ್ಟ್ಯಾಂಡರ್ಡು, ಕಾಲೇಜು, PhD. ಆ PhD ಜ್ಞಾನವನ್ನು ಕೊಡೋಕ್ಕೆ ಕೃಷ್ಣ ತಾನೇ ಬರಬೇಕಾಯ್ತು. ಯಾಕೆ? ಆ ಜ್ಞಾನವನ್ನು ಇನ್ಯಾರಿಗೂ ಕೊಡೋದಕ್ಕೂ ಕೂಡ ಕೃಷ್ಣ ಚೈತನ್ಯ ಚರಿತಾಮೃತದಲ್ಲಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಹೇಳ್ತಾರೆ, ಈ ಜ್ಞಾನ, ಈ ತರಹದ ಭಕ್ತಿಯನ್ನು ಕೊಡೋಕ್ಕೆ ನಾನೇ ಬರಬೇಕು, ಇನ್ಯಾರೂ ಬರೋಕ್ಕಾಗಲ್ಲ. ಯಾಕೆ? ಈ ಭಕ್ತಿ ಯಾವುದು? ಇದು ವ್ರಜವಾಸಿಗಳ ಭಕ್ತಿ, ವೃಂದಾವನದ ಭಕ್ತಿ. ವೃಂದಾವನದ ಭಕ್ತಿಯನ್ನು ಕೊಡೋಕ್ಕೆ ಇನ್ಯಾರೂ ಬರೋದಕ್ಕಾಗಲ್ಲ, ಸ್ವಯಂ ಕೃಷ್ಣನೇ ಬಂದು ಕೊಟ್ಟ. ಅದಾದಮೇಲೆ ಅವನು ಬಂದು ಕೊಟ್ಟು ಹೋಗಾದಮೇಲೆ ಆ ಸಂಪ್ರದಾಯದಲ್ಲಿರೋ ಆಚಾರ್ಯರನ್ನು ಕಳಿಸ್ದ. ಇನ್ನೊಂದು ಸ್ವಲ್ಪ ವಿವರಿಸಿಯಪ್ಪ, ಇವ್ರಿಗೆ ಅರ್ಥ ಆಗಿಲ್ಲ, ಇವ್ರಿಗೆ ಇನ್ನೂ ಕಲಿಯುಗದವರು ತುಂಬ ಬುದ್ಧಿವಂತರಂತ ಅಂದ್ಕೊಂಡಿದ್ದಾರೆ ಪಾಪ, ಆದರೆ ಇನ್ನೂ ಅರ್ಥ ಆಗ್ತಾಯಿಲ್ಲ ಅವ್ರಿಗೆ ಅಂದ್ಬಿಟ್ಟು ಆಮೇಲೆ ಅದಾದಮೇಲೆ ಎಷ್ಟೊಂದು ಆಚಾರ್ಯರು ಇದೇ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ಬಂದಿದ್ದಾರೆ. ಮೊನ್ನೆ ಓದ್ತಾ ಇದ್ದೆ, ಮಧ್ವಾಚಾರ್ಯರಿಗೆ ಒಂದು ವಿಶೇಷವಾದ ಹೆಸರಿದೆ ಈ ಸಂಪ್ರದಾಯಕ್ಕೆ ಕನೆಕ್ಟ್ ಆಗಿರುವಂಥದ್ದು. ಇನ್ನೊಂದು ಹೆಸರಿದೆ, ನಾನು ಯಾವತ್ತೂ ಕೇಳಿರಲಿಲ್ಲ ಅದನ್ನು. ತಪ್ಪು ಹೇಳಬಾರ್ದು ಅನ್ನೋ ಉದ್ದೇಶದಿಂದ ನೋಡ್ತಾ ಇದ್ದೀನಿ. ಅರ್ಧ ಜ್ಞಾಪಕ ಬರ್ತಾಯಿದೆ, ಇನ್ನು ಅರ್ಧ ಜ್ಞಾಪಕ ಬರ್ತಾಯಿಲ್ಲ. ಒಂದು ನಿಮಿಷ. ಪೂರ್ಣಾನಂದ ಅಂತ ಬರುತ್ತೆ, ಪೂರ್ಣಾನಂದ. ಗೌಡ ಪೂರ್ಣಾನಂದ ಗೊತ್ತಿತ್ತ ಯಾರಿಗಾದ್ರು? ಮಧ್ವಾಚಾರ್ಯರ ಇನ್ನೊಂದು ಹೆಸರು ಗೌಡ ಪೂರ್ಣಾನಂದ ಅಂತ. ಗೌಡ ಪೂರ್ಣಾನಂದ. ಮತ್ತು ಇನ್ನೊಂದು ವಿಶೇಷವಾದ ವಿಷಯ, ನಾವೆಲ್ಲ ದಕ್ಷಿಣ ಭಾರತದಲ್ಲಿರೋರಿಗೆ ನಾವು ಹೇಳಿ ಸ್ವಲ್ಪ ಕುಣಿದಾಡ್ಬೋದು ಇದನ್ನು. ಭಾರತದಲ್ಲಿ 2 ವಿಭಾಗಗಳಿವೆ.
ಒಂದು ಪಂಚಗೌಡ ದೇಶ ಅಂತ, ಹಿಮಾಲಯದಿಂದ ಆರ್ಯವರ್ತ ವಿಂಧ್ಯ ಪರ್ವತಗಳ ತನಕ ಇರೋ ಭಾಗವನ್ನು ಪಂಚಗೌಡ ದೇಶ ಅಂತಾರೆ. ಆಮೇಲೆ ಇನ್ನೂ 5 ಪಂಚದ್ರವಿಡ ಅಂದರೆ ಆ ವಿಂಧ್ಯ ಪರ್ವತದಿಂದ ಕೆಳಗಡೆ, ಅದಕ್ಕೆ ದಾಕ್ಷಿಣಾತ್ಯ ಅಂತ ಕೂಡ ಕರೀತಾರೆ, ದಕ್ಷಿಣ ಭಾರತ. ಅದರಲ್ಲಿ ಪಂಚದ್ರವಿಡ ಅಂದರೆ 5 ವಿಭಾಗಗಳಿವೆ, ಪ್ರಾವಿನ್ಸ್ ಅಂತ ಹೇಳ್ಬೋದು. ಇವಾಗ ಈ ಎಲ್ಲ ಆಚಾರ್ಯರು ಕೂಡ, ನಾವು ಹೇಳಿದವರು ಎಲ್ಲರೂ ಕೂಡ, ಜೊತೆಗೆ ಇನ್ನೊಬ್ಬರು ವಿಷ್ಣು ಸ್ವಾಮಿ ಅಂತ, 4 ಸಂಪ್ರದಾಯದ 4 ಆಚಾರ್ಯರು ಕೂಡ ಜನ್ಮ ಪಡ್ಕೊಂಡಿದ್ದು ದಕ್ಷಿಣ ಭಾರತದಲ್ಲಿ, ಪಂಚದ್ರಾವಿಡದಲ್ಲಿ. ಬೇರೆ ಕಡೆ ಭಾಗವತದಲ್ಲೂ ಹೇಳ್ತಾರೆ ಅನಿಸುತ್ತೆ, ಭಾಗವತ ಯಾವ ಶಾಸ್ತ್ರ ಅಂತ ಜ್ಞಾಪಕ ಬರ್ತಾ ಇಲ್ಲ, ಹೆಚ್ಚಿನ ಭಕ್ತರು ದಕ್ಷಿಣ ಭಾರತದಲ್ಲಿ ಜನ್ಮ ತಗೋತಾರೆ ಅಂತ. ಎಲ್ಲ ದಕ್ಷಿಣ ಭಾರತದಲ್ಲಿ ಜನ್ಮ ತೊಗೊಂಡಿದ್ದೀರಾ ಅಲ್ವಾ? ಉದ್ದೇಶ ಭಕ್ತರಾಗೋದಕ್ಕೆ. ಸೊ ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಕೃಷ್ಣನಿಗೆ ರೂಪ ಇದೆ, ಆ ಸುಂದರವಾದ ಕೃಷ್ಣನ ಭಕ್ತಿಯಲ್ಲಿ ನಾವು ತೊಡಗಬೇಕು. ಯಾವ ರೀತಿ ತೊಡಗಬೇಕು ಅಂದರೆ, ನಮ್ಮ ಮನಸ್ಸು ಸಂಪೂರ್ಣವಾಗಿ ಕೃಷ್ಣನಿಂದ ತುಂಬೋಗಬೇಕಂತೆ. ಹೇಗೆ ತುಂಬಿಸೋಣ ನಮ್ಮ ಮನಸ್ಸನ್ನು ಕೃಷ್ಣನಿಂದ? ಇವಾಗ ಏನು ತುಂಬಿದೆ ನಮ್ಮ ಮನಸ್ಸಿನಲ್ಲಿ? ಕಸ. ಏನು ತುಂಬಿದೆ ಇವಾಗ? ಕಸ. ಇವಾಗ ಕಸವನ್ನು ತೆಗೆದು ನಾವು ಯಾರನ್ನು ತುಂಬಿಸ್ಬೇಕು? ಕೃಷ್ಣನ. ಸೊ ಕಸವನ್ನು ಹೇಗೆ ತೆಗೆಯೋದು? ಏನು ಮಾಡಬೇಕು? ಜೋರಾಗೆ ಕೃಷ್ಣ. ಪೂರ್ತಿ ಮಾಡ್ತಾನೆ ಇರೋಣ, ಏನು ಸಂತೋಷ. ಕಸ ಇದ್ದಿದ್ದ ಕಡೆ ಕೃಷ್ಣ ಬರಲ್ಲ. ಹೌದಾ? ನಿಮ್ಮನ್ನು ನಾನು ಚೆನ್ನಾಗಿ ಕಸದ ಒಂದು ದೊಡ್ಡ ಗುಂಡಿಯನ್ನು ಚೆನ್ನಾಗಿ ಅದಕ್ಕೆಲ್ಲ ಅಲಂಕಾರ ಮಾಡಿಬಿಟ್ಟು ನಿಮಗೆ ಬನ್ನಿ ಕೂತ್ಕೊಳ್ಳಿ ಅಂದರೆ ಕೂತ್ಕೋತೀರಾ? ನೀವೇ ಕೂತ್ಕೊಳ್ಳಲ್ಲ, ಇನ್ನು ಕೃಷ್ಣ ಯಾಕಪ್ಪ ಬಂದು ಕೂತ್ಕೋತಾನೆ? ಕಸ ತುಂಬಿರೋಂಥ ಹೃದಯದಲ್ಲಿ ಕೃಷ್ಣ ಬಂದು ನೆಲೆಸೋದಿಲ್ಲ. ಕೃಷ್ಣ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ, ಇಲ್ಲಿ ಹೇಳ್ತಾ ಇರೋದೇ ಕೃಷ್ಣ. ಅದು ಮನ್ಮನಾಭವ ಮದ್ಭಕ್ತು. ಮನ್ಮನ, ಕೃಷ್ಣನನ್ನು ನಾವು ನಮ್ಮ ಹೃದಯದಲ್ಲಿ ಇರಿಸ್ಕೋಬೇಕು. ಅದನ್ನು ಇರಿಸ್ಕೊಳ್ಳೋಕ್ಕೆ ಇರೋದು ಏಕೈಕ ಮಾರ್ಗ, ವಿಶೇಷವಾಗಿ ಪತಿತ ಕಲಿಯುಗದಲ್ಲಿ ಭಗವಂತನ ನಾಮ ಜಪ, ನಾಮ ಕೀರ್ತನೆ. ಇವಾಗ ಯಾರು ಹೇಳ್ಬೋದು, ನಾನು ಪೂಜೆ ಮಾಡ್ತೀನಿ, ಪುನಸ್ಕಾರ ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ. ಯಾವುದರಿಂದಲೂ ಏನೂ ಪ್ರಯೋಜನ ಆಗಲ್ಲ ಕಲಿಯುಗದ ಜನರಿಗೆ. ದೇವಸ್ಥಾನಕ್ಕೆ ಹೋಗೋದ್ರಿಂದ ಏನು ಪ್ರಯೋಜನ? ಏನಾದರೂ ಇಸ್ಕಾನ್ ಭಕ್ತರಲ್ಲಿ ಪುಸ್ತಕ ವಿತರಣೆ ಮಾಡ್ತಾಯಿದ್ರೆ ಪ್ರಯೋಜನ ಆಯಿತು ನಿಮಗೆ ಅಷ್ಟೇ. ಇಲ್ಲಾಂದರೆ ಆ ದೇವಸ್ಥಾನ ಹೋಗಿದ್ದರಿಂದ ನಿಮಗೆ ಸಿಕ್ಕಿರೋದೇನೋ ಪುಣ್ಯ. ಪುಣ್ಯದ ಫಲ ಇನ್ನೊಂದು ಜನ್ಮ. ಪುಣ್ಯದ ಫಲ ಇನ್ನೊಂದು ಜನ್ಮ, ನೆನ್ಪಿಟ್ಕೊಳ್ಳಿ ಇದನ್ನು. ಆದರೆ ಕೃಷ್ಣ ಭಕ್ತಿ ಮಾಡೋದ್ರಿಂದ ನಮಗೆ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ಮಾವೇ ವೈಶ್ಯಸಿ, ನನ್ನ ಹತ್ರ ಬರ್ತೀರಾ. ಕೃಷ್ಣನ ಹತ್ರ ಹೋಗೋದು ಒಳ್ಳೆಯದು ಅಥವಾ ಈ ಭೌತಿಕ ಜಗತ್ತಿನಲ್ಲಿ ಮತ್ತೆ ಸುತ್ತಾಡೋದು ಒಳ್ಳೆಯದು? ಯಾಕೆ ಕೃಷ್ಣನ ಹತ್ರ ಹೋಗೋದು ಒಳ್ಳೆಯದು? ಅದದೇ ಪ್ರಶ್ನೆ ಕೇಳ್ತಾ ಇರ್ತೀನಿ. ಅದನ್ನೇ ಕನಸಿನಲ್ಲಿ ಎಬ್ಬಿಸ್ಬಿಟ್ಟು ಪ್ರಶ್ನೆ ಕೇಳಿದ್ರೆ ಅದೇ ಉತ್ತರ ಕೊಡಬೇಕು. ಅಲ್ಲಿ ತನಕ ಅದೇ ವಿಷಯಗಳನ್ನು ಹೇಳ್ತಾ ಇರ್ತೀನಿ. ಸಂತೋಷವಾಗಿ ನಾವು ಇರಬೇಕು ಅಂದರೆ ಅದಕ್ಕೆ ಇರೋದು ಏಕೈಕ ಮಾರ್ಗ ಕೃಷ್ಣನ ಸಂಘ. ಕೃಷ್ಣನ ಜೊತೆ ಇದ್ದರೆ ಮಾತ್ರ ನಮಗೆ ನಿಜವಾದ ಸಂತೋಷ ಸಿಗೋದು. ನಾವೆಲ್ಲರೂ ಹುಡುಕ್ತಾ ಇರೋದು ಈ ಸಂತೋಷಕ್ಕೋಸ್ಕರ. ಹಾಗಾಗಿ ಭೌತಿಕ ಜಗತ್ತಿನಲ್ಲಿರೋದು ಬುದ್ಧಿವಂತಿಕೆ ಅಲ್ಲ. ಅದಕ್ಕೆ ಕೃಷ್ಣ ಮಾರ್ಗವನ್ನು ಕೊಡ್ತಾ ಇದ್ದಾನೆ. ನನ್ನ ಬಗ್ಗೆ ಯೋಚನೆ ಮಾಡಿ, ನನ್ನ ಭಕ್ತಿ ಮಾಡಿ, ನನ್ನ ಹತ್ರ ಬನ್ನಿ ಅಷ್ಟೇ. ಕಷ್ಟನಾ? ಹೌದು ಪ್ರಭು, ಭಾಳ ಕಷ್ಟ. ಬೇಕಾದಷ್ಟು ಭೌತಿಕ ವಿಷಯಗಳಿವೆ, ತಲೆ ಒಳಗೆ ಹಾಕೊಳ್ಳೋದಕ್ಕೆ ಜಾಗ ಇಲ್ಲ. ತಲೆನಲ್ಲಿ ಕೃಷ್ಣನಿಗೆ ಜಾಗ ಇಲ್ಲ. ಇದೇ ಜಾಗ
ಬೆಳಗ್ಗೆ ಹೇಳ್ತೀವಿ, ಎದ್ಬಿಟ್ಟು ಓಡ್ತಾ ಇದ್ದೀವಿ. ಮಕ್ಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಅಡುಗೆ ಮಾಡಬೇಕು, ಇನ್ನೊಂದು ಮಾಡಬೇಕು, ಮತ್ತೊಂದು ಮಾಡಬೇಕು, ಆಮೇಲೆ ಶಾಪಿಂಗ್ ಹೋಗಬೇಕು, ಆಮೇಲೆ ಮಧ್ಯಾಹ್ನ ಸೀರಿಯಲ್ಗಳು ನೋಡಬೇಕು. ಇದೆಯಾ ಸೀರಿಯಲ್ಲು? ಗೊತ್ತಿಲ್ಲ ನನಗೆ. ಮಧ್ಯಾಹ್ನ ನಿದ್ದೆ ಮಾಡಬೇಕು. ಇಷ್ಟೊಂದೆಲ್ಲ ಬ್ಯುಸಿ ಇದೆ ನಮ್ಮ ಲೈಫು. ಎಲ್ಲಿ ಕೃಷ್ಣನಿಗೆ ಜಾಗ ಇದೆ? ಹಾಗಾಗಿ ಕನಿಷ್ಠ ಕೃಷ್ಣ ಹೇಳ್ತದೆ, ಕನಿಷ್ಠ ನನ್ನ ನಾಮವನ್ನು ತಗೊಳ್ಳಿ. ನನ್ನನ್ನು ನಿಮ್ಮ ಮನಸ್ಸಿನಲ್ಲಿ ಇರಿಸೋದಕ್ಕೆ ಇವಾಗ ಸದ್ಯಕ್ಕೆ ನಿಮಗೆ ಸಮಯ ಇಲ್ಲ. ಹಾಗಾಗಿ ದಯವಿಟ್ಟು ಕೃಷ್ಣನ ನಾಮವನ್ನು ತಗೊಳ್ಳೋದಕ್ಕೆ ಶುರು ಮಾಡಿ. ಈ ಭಕ್ತಿ ಸ್ಟೆಪ್ಸ್ ಅನ್ನೋ ಒಂದು ಕಾರ್ಯಕ್ರಮದ ಉದ್ದೇಶನೇ ಕೊನೆಗೆ ಕೃಷ್ಣನನ್ನು ನಮ್ಮ ಮನಸ್ಸಿನಲ್ಲಿ ಇರಿಸ್ಕೊಳ್ಳೋ ಒಂದು ಕಾರ್ಯಕ್ರಮ ಇದು. ಆ ಉದ್ದೇಶದಿಂದ ನಾವು ಹೆಜ್ಜೆ ಇಡಬೇಕು ಜೀವನದಲ್ಲಿ. ಇಲ್ಲಾಂದರೆ ನಾನು ಹೇಳಿದ್ನಲ್ಲ, ಚಿಕ್ಕ ಮಕ್ಕಳ ಥರ ಸುಮ್ಮನೆ ಮೇಲೆ ಹೋಗೋದು ಕೆಳಗಡೆ ಬರೋದು, ಮೇಲೆ ಹೋಗೋದು ಕೆಳಗಡೆ ಬರೋದು ಆಟ ಆಗಿಬಿಟ್ಟಿದೆ ಭೌತಿಕ ಜಗತ್ತು. ಅದು ಏನು ಸಂತೋಷವಾಗಿರೋ ಅಂಥ ಆಟನ? ದುಃಖಮಯವಾದ ಆಟ. ಯಾವ ಬುದ್ಧಿವಂತರು ಇದನ್ನು ಸ್ವೀಕಾರ ಮಾಡ್ತಾರಪ್ಪ? ಮುಂದಿನ ಕ್ಷಣದಲ್ಲಿ ಏನಾಗತ್ತೆ ಅಂತ ಗೊತ್ತಿಲ್ಲ. ಆದರೂ ಕೂಡ ನಾವು ಎಷ್ಟು ಬಂಡ ಧೈರ್ಯದಿಂದ ಜೀವನ ನಡೆಸ್ತೀವಿ. ಬಂಡ ಧೈರ್ಯ ಇದು. ಅಂದರೆ ಇದರಲ್ಲಿ ಏನೂ ಅರ್ಥ ಇಲ್ಲ. ಆಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ಎಲ್ಲರ ಹತ್ರನೂ ಕೇಳ್ಕೊತಾ ಇದ್ದೀವಿ, ನನ್ನ ಜೀವನದಲ್ಲಿ ಕಷ್ಟ ಬೇಡ, ನಾನು ಸಂತೋಷವಾಗಿರಬೇಕು. ಹೋಗ್ಲಿ, ಕೇಳಬೇಕಂದ್ರೆ ಸರಿಯಾಗಿರೋ ಜಾಗಕ್ಕಾದರೂ ಹೋಗಿ ಕೇಳಿ. ಎಲ್ಲೋ ಹೋಗಿ ಕೇಳಿದ್ರೆ ಏನು ಪ್ರಯೋಜನ? ಯಾರಿಗೆ ಕೊಡೋಕ್ಕಾಗೋದಿಲ್ಲ ಅವ್ರ ಹತ್ರ ಹೋಗಿ ಕೇಳಿದ್ರೆ ಏನು ಪ್ರಯೋಜನ ಆಯಿತು? ಕೊಡೋಕ್ಕಾಗೋನು ಇಲ್ಲಿದ್ದಾನೆ, ಕೇಳಬೇಕಂದ್ರೆ ಅವನನ್ನು ಕೇಳಿ. ಅವನು ಕೊಡೋಕ್ಕೆ ಅವನಿಗೆ ಶಕ್ತಿ ಇದೆ. ಹಾಗಾಗಿ ಭಕ್ತಿಯೇ ಜೀವನದ ಗುರಿ. ಆ ಭಕ್ತಿಯನ್ನು ಎಲ್ಲರಿಗೂ ತಲುಪಿಸೋ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಕೃಷ್ಣ ಆಗಲೇ ಹೇಳ್ಬಿಟ್ಟಿದ್ದಾನೆ ಮಾರ್ಗ. ನಾವು ಯಾಕೆ ಇಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಪ್ರತಿ ವಾರ? ಉದ್ದೇಶ ನಮಗೆ ಭಕ್ತಿ ಸಿಕ್ಕಿದೆ, ಎಲ್ಲರಿಗೂ ಸಿಗಲಿ ಅಂತ. ಇವಾಗ ಕೆಲವರು ಬಹಳ ಪ್ರಾಮಾಣಿಕ ಆತ್ಮಗಳು, ಜೀವಿಗಳು ಇಲ್ಲಿಗೆ ಬರ್ತಾರೆ, ಬಹಳ ಗಂಭೀರವಾಗಿ ಬಹಳ ಬೇಗನೆ ಕೃಷ್ಣ ಪ್ರಜ್ಞೆಯನ್ನು ಸ್ವೀಕಾರ ಮಾಡ್ಕೊಂಡ್ಬಿಡ್ತಾರೆ. ಅವ್ರಿಗೆ ಮನಸ್ಸಿಗೆ ಅನಿಸುತ್ತೆ, ನಾನು ಇಲ್ಲಿ ಬರ್ತೀನಿ, ನಾನು ತಿಲಕ ಇಟ್ಕೊಂಡು ಕೂತ್ಕೊತೀನಿ, ನಾನು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತೀನಿ, ನಾನು ಸೇವೆಯನ್ನು ಮಾಡಬೇಕು. ಬಹಳ ಅದೃಷ್ಟಶಾಲಿಗಳು. ಮಿಕ್ಕಿದವರು ಅಟ್ಲೀಸ್ಟ್ ಪ್ರಯತ್ನವನ್ನು ಮಾಡಬೇಕು. ನಾವು ಅಷ್ಟು ಅದೃಷ್ಟಶಾಲಿಗಳಾಗಿಲ್ಲದೆ ಇರ್ಬೋದು, ಆದರೆ ಈ ಒಂದು ರೂಮ್ ಒಳಗಡೆ ಬಂದು ಕೂತಿದ್ದೀವಿ, ಕೃಷ್ಣನ ಬಗ್ಗೆ ಶ್ರವಣ ಮಾಡ್ತಾಯಿದ್ದೀವಿ ಅಂದರೆ ನಮಗೆ ಅದೃಷ್ಟ ಇಲ್ದಿದ್ರೆ ನಾವಿಲ್ಲಿ ಬರ್ತಾ ಇರಲಿಲ್ಲ. ಅರೆ ಒಂದು ಸ್ವಲ್ಪ ಮಕ್ಕಳಿಗೆ ಒಂದು ಸ್ವಲ್ಪ ಯಾವುದೋ ಒಂದು ವಿಷಯದಲ್ಲಿ ಆಸಕ್ತಿ ಇರುತ್ತೆ, ಅವಾಗ ತಂದೆ ತಾಯಿ ಏನು ಮಾಡ್ತಾರೆ? ಸ್ವಲ್ಪ ಪ್ರೋತ್ಸಾಹ ಕೊಡ್ತಾರೆ, ಸ್ವಲ್ಪ ಪುಷ್ ಮಾಡ್ತಾರೆ. ನಾವು ಅದನ್ನೇ ಮಾಡ್ತಾ ಇರೋದು. ಅದಕ್ಕೆ ಒಂದೊಂದು ಸತಿ ನನ್ನ ಮಾತುಗಳು ಸ್ವಲ್ಪ ಕಠೋರವಾಗಿರುತ್ತಲ್ವ, ಕಷ್ಟ, ಡೈಜೆಸ್ಟ್ ಆಗಲ್ಲ. ಆದರೆ ನಮ್ಮ ಕೆಲಸನೇ ಅದು. ಇಲ್ಲಾಂದರೆ ಇಲ್ಲಿ ಕೂತ್ಕೊಳ್ಳೋಂಗಿಲ್ಲ ನಾವು. ಇಲ್ಲಿ ಕೂತ್ಕೊಳ್ಳೋಂಗಿದ್ರೆ ನಿಮ್ಮ ಮನಸ್ಸು ಚುಚ್ಚಿ ನೀವು ಭಕ್ತಿಗೆ ಬರೋ ರೀತಿಯಲ್ಲಿ ನಾವು ಮಾಡೋದು ನಮ್ಮ ಪ್ರಯತ್ನ. ಆದರೂ ನಾನೇನು ಅಷ್ಟು ಸರಿಯಾಗಿ ಚುಚ್ತಾ ಇಲ್ಲ ಅನಿಸುತ್ತೆ ಅಲ್ವಾ? ಎಲ್ಲರೂ ಇದ್ದಂಗೆ ಇದ್ದಾರೆ, 1 ವರ್ಷದಿಂದ ಶ್ರವಣ ಮಾಡ್ತಾ ಇದ್ದಾರೆ, ಇನ್ನೂ ಹಂಗೇ ಇದ್ದಾರೆ. ಎಲ್ಲರೂ ಕರೆಕ್ಟಾಗಿ ಟೈಮ್ ತಿಳ್ಕೊಂಬಿಟ್ಟಿದ್ದಾರೆ. 7 ಗಂಟೆಯಿಂದ ಇವ್ರು ಶುರು ಮಾಡ್ತಾರೆ, ಟಕ್ 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 ಟಕ್ಕು. ನಾವು ಕರೆಕ್ಟಾಗಿ 7:45 ಹೋಗೋಣ, ಕ್ಲಾಸ್ ಅಟೆಂಡ್ ಮಾಡ್ದಂಗೂ ಇರಬೇಕು, ಮಾಡಿಲ್ಲದೆ ಇರೋಂಗೂ ಇರಬೇಕು. ಅದೆಲ್ಲ ನಾನು ಹೇಳಲಿಲ್ಲ. ಏನೇ ಜೋಕ್ ಮಾಡ್ತಾ ಇರ್ಬೋದು, ಇದೇ ಭೌತಿಕ ಜಗತ್ತಿನಲ್ಲಿ ಇಲ್ಲೇ ಹಾಸ್ಯ ಅಂದ್ಕೊಂಡು ಇಲ್ಲೇ ಇದ್ಕೋಬೋದು, ಆದರೆ ಏನು ಪ್ರಯೋಜನ ಇಲ್ಲ. ಹಾಗಾಗಿ ದಯವಿಟ್ಟು ಎಲ್ಲರ ಭಕ್ತಿಯನ್ನು ಕೈಗೊಳ್ಳಿ. ಇವತ್ತು ಎಷ್ಟು ಭಕ್ತರು ಪ್ರಭು? 28 ಭಕ್ತರು. ಜೈ 28 ಭಕ್ತರು ತಮ್ಮ ಜೀವನದಲ್ಲಿ ಒಂದು ಗಂಭೀರವಾದ ಹೆಜ್ಜೆಯನ್ನು ಇಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಯುವರಾಣಿ ಮಾತಾಜಿಗೂ ಕರಿಬೇಕಾಯ್ತು, ಕ್ಲಾಸ್ ಮುಗ್ಸೋಕ್ಕೆ ಹೇಳಿ. ನಾನು ಮುಂಚೆ ಹೇಳಬೇಕಾಯ್ತು, ಒಂದು 5 ನಿಮಿಷ ಬೇಗ ಬನ್ನಿ ಅಂತ. ಜಸ್ಟ್ ಹೇಳ್ಬಿಡಿ, ಏನು ಮಾಡಲಿ, ಅವ್ರ ಮಕ್ಕಳು ಬರಲಿ, ಮಕ್ಕಳು ನೋಡಲಿ, ಮಕ್ಕಳು ಬಂದು ಆಮೇಲೆ ನೆಕ್ಸ್ಟ್ ಹೇಳ್ತಾರೆ ನಾವು ಬೇಕು, ನಮಗೂ ಇದು ಬೇಕು ಅಂತ. ಆವಾಗ ಸ್ವಲ್ಪ ಅವ್ರ ತಂದೆ ತಾಯಂದ್ರಿಗೆ ಏನಾದ್ರು ಒಂದು ಸ್ವಲ್ಪ ಪ್ರೆಷರ್ ಬೀಳುತ್ತೆ ಅನಿಸುತ್ತೆ. ಇಲ್ಲಾಂದರೆ ತಂದೆ ತಾಯಂದರು ಸ್ವಲ್ಪ ಆರಾಮಾಗಿದ್ದಾರೆ. ಅಯ್ಯೋ ಏನಂತ ಇವ್ರು ಹೇಳೋದು ಹೇಳ್ತಾನೆ ಇರ್ತಾರೆ, ನಾವು ಮಾಡೋದು ಮಾಡ್ತಾನೆ ಇರ್ತೀವಿ. ಸೊ 28 ಭಕ್ತರು.
ತಮ್ಮ ಜೀವನದಲ್ಲಿ ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಗಂಭೀರವಾದ ನಿರ್ಧಾರವನ್ನು ತೊಗೊಂಡಿದ್ದಾರೆ. ಇದು ಅವರ ಜೀವನದಲ್ಲಿ ಅಮೂಲ್ಯವಾದ ಸಮಯ. ಇದನ್ನು ನನಗೆ ಇನ್ನೂ 16 ವರ್ಷ ಆಯಿತು ನಾನು ಕೃಷ್ಣ ಪ್ರಜ್ಞೆಗೆ ಬಂದು. ಆದರೆ ಆ ಮೊದಲನೇ ದಿನ ನಾನು ಈ ಭಕ್ತಿ ಹೆಜ್ಜೆಯನ್ನು ಇಟ್ಟಿದ್ದು ಮೊದಲನೇ ದಿನ ಇನ್ನೂ ನನಗೆ ಚಿತ್ರದ ರೂಪದಲ್ಲಿ ನನಗೆ ಇನ್ನೂ ಅದು ಕಣ್ಮುಂದೆ ಇರೋಂಗಿದೆ ಚಿತ್ರ. ಅದು ಆವತ್ತಿನ ಇನ್ನೂ ಮರೆಯೋಕ್ಕಾಗಲ್ಲ ನನಗೆ. ಯಾಕಂದರೆ ಆ ಭಕ್ತರು ಯಾವ ಭಕ್ತರು ನನಗೆ ನನ್ನ ಹತ್ರ ಮಾತಾಡಿ ನನಗೆ ಈ ಭಕ್ತಿ ಹೆಜ್ಜೆಗಳಲ್ಲಿ ನಡೆಯೋದಕ್ಕೆ ನನಗೆ ಪ್ರೋತ್ಸಾಹ ಮಾರ್ಗದರ್ಶನ ನೀಡಿದ್ರು, ಅವ್ರು ಇವತ್ತು ನನಗೆ ಎಲ್ಲಿ ಸಿಕ್ಕಿದ್ರೂ ಕೂಡ ಅವ್ರ ಪಾದಗಳಿಗೆ ಬೀಳ್ತೀನಿ. ನಾನು ನಿಮ್ಮ ಕೃಪೆಯಿಂದ ಇವತ್ತು ನಾನು ಭಕ್ತಿಯನ್ನು ಮಾಡೋಕ್ಕಾಗ್ತಾಯಿದೆ ಅಂತ. ಯಾಕಂದರೆ ಅವತ್ತು ಅವ್ರು ನನ್ನ ಹತ್ರ ಮಾತಾಡಿಲ್ದ ಇದ್ದಿದ್ರೆ ನಂಗೆ ಗೊತ್ತಿಲ್ಲ, ನಾನಿಲ್ಲಿ ಕೂತಿರ್ತಾ ಇರಲಿಲ್ಲ. ಹಾಗಾಗಿ ನಮ್ಮ ಪ್ರಯತ್ನ ಇಷ್ಟೇ, ನೀವು ನಾಳೆ ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗಬೇಕು, ನೀವು ಬೇರೆಯವ್ರಿಗೆ ಭಕ್ತಿಯ ಮಾರ್ಗವನ್ನು ತೋರಿಸ್ಬೇಕು, ನಿಮ್ಮ ಜೀವನವೂ ಪರಿಪೂರ್ಣವಾಗಬೇಕು. ತಿರ್ಗಾ ಏನಕ್ಕೆ ಮತ್ತೆ ಈ ಭೌತಿಕ ಜಗತ್ತಿಗೆ ಬಂದು ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಬೇಡ. ಇದು ನಿಜವಾದ ಆನಂದದ ಮಾರ್ಗ. ಆನಂದದ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ನಿರ್ಧಾರ ಮಾಡಿರುವಂಥ ಆ ಭಕ್ತರನ್ನು ನಾವು ಈಗ ಒಬ್ಬರೊಬ್ಬರಾಗಿ ಕರಿತೀವಿ. ಇಲ್ಲಿ ಬಂದು ಇಲ್ಲಿ ಮುಂದೆ ಎಲ್ಲರೂ ನಿಂತ್ಕೊಳ್ಳಿ. ಯಾರ ಹೆಸರನ್ನು ಕರಿತೀವೋ ಇಲ್ಲಿ ಮುಂದೆ ಬಂದು ನಿಂತ್ಕೊಳ್ಳಿ. 2 ವರ್ಗದ ಭಕ್ತರಿದ್ದಾರೆ. ಒಂದು ವರ್ಗದವರು ಈಗ ತಾನೇ ಈ ಒಂದು ಕಾರ್ಯಕ್ರಮದಿಂದ ತಮ್ಮ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ಪ್ರಾರಂಭ ಮಾಡ್ತೀವಿ ಅಂತ ನಿರ್ಧಾರ ಮಾಡಿದ್ದಾರೆ. ಅವರನ್ನು ಶ್ರದ್ಧಾವಾನ್ ಅಂತ ಕರಿತೀವಿ ನಾವು. ಶ್ರದ್ಧಾವಾನ್ ಅಂದರೆ ಶ್ರದ್ಧೆ ಇದೆ ಕೃಷ್ಣನಲ್ಲಿ, ಭಕ್ತಿಯಲ್ಲಿ ಶ್ರದ್ಧೆ ಇದೆ, ಹಾಗಾಗಿ ಮೊದಲ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಇನ್ನು ಈಗಾಗಲೇ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತಾ ಇರುವಂತಹ ಭಕ್ತರು ಇವತ್ತು ಕನಿಷ್ಠ 4 ಮಾಲೆ ಜಪ ಮಾಡುವಂಥ ಸಂಕಲ್ಪವನ್ನು ತಗೋತಾರೆ. ಜೊತೆಗೆ ಇನ್ನೊಂದು 2-3 ವಿಷಯಗಳಿವೆ, ಅದನ್ನು ನಾವು ಸಂಕಲ್ಪದ ಸಮಯದಲ್ಲಿ ಹೇಳ್ತೀವಿ. ಅವರೆಲ್ಲರೂ ಇಲ್ಲಿ ನಿಂತ್ಕೋತಾರೆ. ಅವರಿಗೆ ಭಗವಂತನ ಪ್ರಸಾದವಾಗಿ ಹೂವು ಹಾರಗಳನ್ನು ಅರ್ಪಿಸ್ತೀವಿ. ಅದನ್ನು ಹಾಕ್ಕೊಂಡು ನಿಂತ್ಕೊಳ್ಳಿ. ಭಗವಂತನ ಇದನ್ನು ಹಾಕ್ಕೊಳ್ಳೋದಕ್ಕೆ ನಾಚಿಕೆ ಪಟ್ಕೋಬಾರ್ದು. ಇದು ಭಗವಂತನ ಕೃಪೆ ಇದು. ಹಾಗಾಗಿ ಅದನ್ನು ಹಾಕ್ಕೊಂಡು ನಿಂತ್ಕೊಂಡು ಸಂಕಲ್ಪವನ್ನು ಮಾಡಿ, ನಿಮ್ಮ ಮಾರ್ಗದರ್ಶನಕ್ಕಾಗಿ ನಾವೆಲ್ಲರೂ ಇದ್ದೀವಿ. ಆದರೆ ವಿಶೇಷವಾಗಿ ಹರನಾಥ್ ಪ್ರಭುಗಳಿದ್ದಾರೆ. ಎಲ್ಲರಿಗೂ ಹರನಾಥ್ ಪ್ರಭುಗಳು ಗೊತ್ತಲ್ವಾ? ಕೂತ್ಕೊಳ್ಳಿ ಒಂದು ನಿಮಿಷ. ನೀವು ಕೂತ್ಕೊಂಡ್ರೆ ಹೆಂಗೆ? ನೀವು ನಿಂತ್ಕೋಬೇಕು. ಅವ್ರು ನಿಂತ್ಕೊಳ್ಳಲ್ಲ. ಅವ್ರು ಹಂಗೆ ಹಿನ್ನೆಲೆಯಲ್ಲೇ ನಿಂತ್ಕೊಂಡು ನಮ್ಮನ್ನು ಗೋಲೋಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅವರು ಹರನಾಥ್ ಪ್ರಭುಗಳು. ಆಮೇಲೆ ಜೊತೆಗೆ ಸಹಾಯ ಮಾಡ್ತಾ ಇದ್ದಾರೆ ಯುವರಾಣಿ ಮಾತಾಜಿ. ಇನ್ಯಾರು ಪ್ರಭು ನಿಮ್ಮ ಟೀಮು? ಶ್ರುತಿ ಮಾತಾಜಿ ಬಂದಿಲ್ಲ. ಸೊ ಇವರು 3 ಜನ ಅಥವಾ ಬೇರೆಯವ್ರು ನಮ್ಮನ್ನು ಎಲ್ಲರನ್ನೂ ಯಾರನ್ನ ಬೇಕಾದ್ರೆ ಸಂಪರ್ಕ ಮಾಡ್ಬೋದು. ಆದರೆ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಿಮಗೆ ಒಂದು ಸಪೋರ್ಟ್ ಕೊಡೋಕ್ಕೆ, ಮಾರ್ಗದರ್ಶನ ಕೊಡೋಕ್ಕೆ ಈ ಭಕ್ತರಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನೀವು ಭಕ್ತಿಯಲ್ಲಿ ಮುಂದುವರಿಬೋದು. ಓಕೆ, ತುಂಬ ಸಂತೋಷ. ಮಕ್ಕಳು ಸ್ವಲ್ಪ ಸೈಲೆನ್ಸ್. ಹರೇ ಕೃಷ್ಣ. ಓಕೆ, ಸೊ ಹೆಸರುಗಳನ್ನು ನೀವು